ವೀಕ್ಷಕರೇ, ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಚಿಕ್ಕಮಗಳೂರಿನ ದತ್ತಪೀಠ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅನಗತ್ಯ ಗೊಂದಲ ಸೃಷ್ಟಿ ಮಾಡಿದೆ. ಶೀಘ್ರವೇ ಇತ್ಯರ್ಥ ಮಾಡಬೇಕು. ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹ. ಸಹೋದರಿಯ ಆರತಕ್ಷತೆ ದಿನವೇ ಮಾಸಣ ಸೇರಿದ ಸಹೋದರರು. ಬೇಲೂರು ತಾಲೂಕಿನ ಮುತ್ತಗನೆ ಗ್ರಾಮದ ಬಳಿ ಘಟನೆ. ಭಾರತದ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಮಟ್ಟದ ಸಂವಿಧಾನ. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಹಾಸನದ ಡೈರಿ ವೃತ್ತದ ಬಳಿ ಬೆಳ್ಳಂಬೆಳಿಗ್ಗೆ ಜೆಸಿಬಿ ಘರ್ಜನೆ. ಡೈರಿ ವೃತ್ತದಿಂದ ಕಾಟಿಹಳ್ಳಿ ಸರ್ಕಲ್ವರೆಗೂ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸಿದ ಮಹಾನಗರ ಪಾಲಿಕೆ ಸಿಬ್ಬಂದಿ. ವಾರ್ತೆಗಳ ವಿವರ. ಚಿಕ್ಕಮಗಳೂರಿನ ದತ್ತಪೀಠ ವಿಷಯದಲ್ಲಿ ಸುಮಾರು 3 ದಶಕಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ನ್ಯಾಯ ಒದಗಿಸಿ ಹಾಗೂ ಗೋಹತ್ಯೆ ವಿರೋಧಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಪರಿಣಾಮಕಾರಿಯಾದ ಕ್ರಮ ಕೈಗೊಳ್ಳಬೇಕು ಮತ್ತು ಮಸೀದಿ ಸೇರಿದಂತೆ ಎಲ್ಲಾ ಧಾರ್ಮಿಕ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನು ಭದ್ರತಾ ದೃಷ್ಟಿಯಿಂದ ಪರಿಗಣಿಸಬೇಕು ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ದತ್ತಪೀಠದ ಹೋರಾಟವನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಪ್ರಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಅಲ್ಲಿನ ಚಿಕ್ಕಮಗಳೂರಿನ ಹಿರಿಯರ ಮೂಲಕ ಪ್ರಾರಂಭವಾಗಿತ್ತು. ನಂತರ ಭಜರಂಗ ದಳ ಮತ್ತು ನಾವುಗಳು ಹೋರಾಟ ತೆಗೆದುಕೊಂಡೆವು. ಶ್ರೀರಾಮ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದೆವು. ಈ ವರ್ಷದಿಂದ ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಬಲ ಕೊಡಲಾಗಿದೆ. ಕಳೆದ 1 ದಿನಗಳಷ್ಟೇ ದತ್ತಮಾಲಾ ಅಧ್ಯಯನ ಆರಂಭವಾಗಿದೆ. ಡಿಸೆಂಬರ್ 2, 3 ಮತ್ತು 4ರಂದು ದತ್ತಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ನಡೆಯುತ್ತದೆ. ಇಡೀ ರಾಜ್ಯದಿಂದ ಶ್ರೀರಾಮ ಸಂಘಟನೆಯಿಂದ ಸುಮಾರು 5,000 ಜನ ಕಾರ್ಯಕರ್ತರು ಈ ಸಲ ಜೊತೆಗೆ ಭಾಗವಹಿಸಿ ಅವರ ಹೋರಾಟಕ್ಕೆ ಬೆಂಬಲ ತುಂಬಲು ನಿರ್ಧಾರ ಮಾಡಿದ್ದೇವೆ. ಈಗಾಗಲೇ ಸುಪ್ರೀಂ ಕೋರ್ಟ್ ತನಕ ಹೋಗಿ ಕೋರ್ಟಿನ ರಾಜ್ಯ ಸರ್ಕಾರದ ಕಡೆ ಅದನ್ನು ಬಗೆಹರಿಸಲು ಸೂಚಿಸಿದೆ. ದತ್ತಾತ್ರೇಯ ಪೀಠ ಮುಜರಾಯಿ ಇಲಾಖೆಗೆ ಸೇರಬೇಕಾಗಿತ್ತು ಎಂದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಮುಜರಾಯಿ ಎಂದರೆ ಇದು ಹಿಂದೂಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವುದು ಎನ್ನುವುದು. ಇದರಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್ ಇತರೆ ಬೇರೆ ಯಾರಿಗೂ ಅದು ಸಂಬಂಧಪಟ್ಟಿರುವುದಿಲ್ಲ. ಆದರೂ ಕೂಡ ಬೇಡವಾದ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಸರ್ಕಾರವು ಇನ್ನೂ ಬಗೆಹರಿಸಲಾರದೆ ಹಾಗೆ ಬಾಕಿ ಉಳಿಸಿಕೊಂಡಿದೆ. ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡನ್ಗಿರಿ ಎನ್ನುವ 2 ಸಮಾಧಿ ಇದ್ದು ಅಲ್ಲಿ ಅವಕಾಶ ಮಾಡಿಕೊಟ್ಟರೆ ಆವಾಗ ಸೌಹಾರ್ದ ಆಗುತ್ತದೆ. ಒಂದರಲ್ಲೇ ಇಬ್ಬರನ್ನ ಸೇರಿಸಿದರೆ ಸೌಹಾರ್ದ ಆಗುವುದಿಲ್ಲ ಎಂದು ಹೇಳಿದರು. ವರ್ಷದಿಂದ ದತ್ತಪೀಠದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಅದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಅಲ್ಲಿಯ ಚಿಕ್ಕಮಗಳೂರಿನ ಹಿರಿಯರ ಮೂಲಕ ಪ್ರಾರಂಭ ಆದಂಥದ್ದು. ಆಮೇಲೆ ಬಜರಂಗ ದಳದವರು ನಾವು ಅದನ್ನು ಹೋರಾಟವನ್ನು ತೊಗೊಂಡಿವಿ. ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಈಗ ಈ ವರ್ಷದಿಂದ ಶ್ರೀರಾಮ್ ಸೇನೆ, ವಿಶ್ವ ಹಿಂದೂ, ಬಜರಂಗ ದಳ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಒಂದು ಬಲ ಕೊಡಬೇಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈ ಬಾರಿಯಿಂದ ನಿನ್ನೆ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಗಿದೆ. 2, 3, 4 4ನೇ ತಾರೀಕು ದತ್ತ ಪೀಠದಲ್ಲಿ ದತ್ತ ಜಯಂತಿಯ ಕಾರ್ಯಕ್ರಮ ಇದೆ. ಸೊ ನಮ್ಮ ಇಡೀ ರಾಜ್ಯದಿಂದ ಶ್ರೀರಾಮ್ ಸೇನೆ ಸಂಘಟನೆಯ ಸುಮಾರು ಒಂದು 5,000 ಜನ ಕಾರ್ಯಕರ್ತರು ಈ ಸಲ ಅವರ ಜೊತೆಗೆ ಜಾಯಿನ್ ಆಗಿ ಈ ಹೋರಾಟಕ್ಕೆ ಒಂದು ಬಲವನ್ನು ತುಂಬುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಮತ್ತು ಈಗಾಗಲೇ ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟಿನ ರಾಜ್ಯ ಸರ್ಕಾರ ಕಡೆಗೆ ಅದನ್ನು ಇದು ಮಾಡಿದ್ದಾರೆ. ಅಂದರೆ ನೀವೇ ಅದನ್ನು ಬಗೆಹರಿಸ್ಕೊಳ್ಳಿ ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಈಗ ನಾನು ಹೇಳೋದು, ಒಂದು ಕುಟುಂಬ, ಶಾಖಾದ್ರಿ ಅನ್ನುವಂಥ ಒಂದು ಕುಟುಂಬದ ಜೊತೆಗೆ ಇಷ್ಟು ದೊಡ್ಡ ಹೋರಾಟವನ್ನು ನಡೆಸ್ತಾ ಇದೆ. ಸೊ ಒಂದು ಕುಟುಂಬದವರು ಮುಸ್ಲಿಮರ ವಿರುದ್ಧ ಅಲ್ಲ, ಇದು ಒಂದು ಶಾಖಾದ್ರಿ ಅನ್ನುವಂಥ ಒಂದು ಕುಟುಂಬದ ಅವ್ರ ತಮ್ಮ ಆಸ್ತಿ, ಸ್ವಂತ ಆಸ್ತಿ ಹಾಗೆ ಅವರು ನಡ್ಕೊಂಡು ಬಂದಿದ್ದರು. ಅದರ ವಿರುದ್ಧ ಹೋರಾಟವನ್ನು ಮಾಡಿದೆ. ಅದು ದಾಖಲೆ ಸಹಿತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ದತ್ತಾತ್ರೇಯ ಪೀಠ ಮುಜರಾಯಿ ಇಲಾಖೆಗೆ ಸೇರಬೇಕಾಗಿದ್ದು ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದೆ. ಸೊ ಮುಜರಾಯಿ ಅಂತಂದರೆ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಅಂತಂದರೆ ಇದು ಹಿಂದೂಗಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಸೊ ಇದರಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್ರದ್ದು, ಇನ್ನು ಬೇರೆಯವ್ರದ್ದು ಯಾರ್ದು ಅದಕ್ಕೆ ಸಂಬಂಧಪಡೋದು ಅಲ್ಲ.
ಆದರೂ ಕೂಡ ಅನ್ನೆಸೆಸರಿ ಗೊಂದಲವನ್ನು ಸೃಷ್ಟಿ ಮಾಡಿ ಸರ್ಕಾರ ಇನ್ನೂವರೆಗೆ ಬಗೆಹರಿಸಲಾರದೆ ಹಾಗೆ ಪೆಂಡಿಂಗ್ ಇಟ್ಕೊಂಡಿದೆ. ನಾನು ಹೇಳೋದು, ಈಗಾಗಲೇ ಬಾಬಾ ಬುಡನ್ ದರ್ಗಾ ಅಂತನ್ನುವಂಥದ್ದು ಅಲ್ಲಿ 57 ಸರ್ವೆ ನಂಬರ್ 57 ಅದರಲ್ಲಿ ಬಹಳ ಸ್ಪಷ್ಟವಾಗಿ ಇದೆ. ಬಾಬಾ ಬುಡನ್ ದರ್ಗಾ ಅಂತೇಳಿ 2 ಸಮಾಧಿ ಇದ್ದಾವೆ. ಆ ಸಮಾಧಿಯನ್ನು ಅಲ್ಲಿ ಅವ್ರಿಗೆ ಕೊಟ್ಟು ಅವರು ಅಲ್ಲಿ ದರ್ಗಾದ ಉರುಸು ಅಥವಾ ಏನು ಕಾರ್ಯಕ್ರಮ ಮಾಡ್ಕೊಳ್ಳಿ. ಆದರೆ ಇದು ದತ್ತಾತ್ರೇಯ ಪೀಠವನ್ನು ಪವಿತ್ರವಾದಂಥ ಪುಣ್ಯಕ್ಷೇತ್ರವಾದಂಥ ದತ್ತಾತ್ರೇಯ ತಪಸ್ಸು ಮಾಡಿದಂಥ ಸ್ಥಾನ ಇದು. ಸೊ ಇದು ನಮ್ಮ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತನ್ನುವಂಥದ್ದು. ಈಗಾಗಲೇ ಹಿಂದೂ ಅರ್ಚಕರ ನೇಮಕ ಆಗಿದೆ, 3 ಹೊತ್ತು ಪೂಜೆ ನಡೀತಾ ಇದೆ. ಆದರೆ ಅನ್ನೆಸರಿ ಇದು ಸೌಹಾರ್ದ, ಇದು ಒಟ್ಟಿಗೆ ಹಿಂದೂ ಮುಸ್ಲಿಮರದ್ದು ಅಂತನ್ನುವಂಥದ್ದು ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಸರ್ಕಾರ ಮಾಡ್ತಾ ಇದೆ. ಸರಿಯಲ್ಲ. ಅವ್ರದ್ದು ಏನೋ ಒಂದು ಬೇರೆ ಸರ್ವೆ ನಂಬರ್ 57ರಲ್ಲಿ ಏನೋ ಒಂದು ಇದೆ, ಬಾಬಾ ಬುಡನ್ ದರ್ಗಾ ಅಂತ 2 ಸಮಾಧಿ ಇದ್ದಾವೆ, ಅಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಸೌಹಾರ್ದ, ಅವಾಗ ಸೌಹಾರ್ದ ಆಗುತ್ತೆ. ಇಲ್ಲೇ ಒಂದರಲ್ಲೇ ಇಬ್ಬರನ್ನೂ ಸೇರಿಸಿದರೆ ಸೌಹಾರ್ದ ಆಗೋಲ್ಲ. ದತ್ತಾತ್ರೇಯನ ಪಾದುಕೆ ಇದೆ, ಪಾದುಕೆ ಪೂಜೆಗೆ ಮುಸ್ಲಿಮರು ಬಂದು ಅಲ್ಲೇ ಪೂಜೆ ಹೆಂಗೆ ಮಾಡ್ತಾರೆ? ಹೇಗೆ, ಯಾವ ರೀತಿ ಅವಕಾಶ ಇದೆ? ಸೊ ಮುಸ್ಲಿಮರಿಗೆ ಅವ್ರು ಭಾಳ ಸ್ಪಷ್ಟವಾಗಿದೆ ಅವರಲ್ಲಿ. ಯಾವುದೇ ಹಿಂದೂ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇದ್ದರೆ ನಾವಲ್ಲಿ ಯಾವುದೇ ರೀತಿಯ ಅವಕಾಶ ಮಾಡೋದಿಲ್ಲ, ಅಲ್ಲಿ ನಮಾಜ್ ಮಾಡೋಕ್ಕಾಗೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾರೆ. ಆದರೆ ಇಲ್ಲಿ ಮಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲವನ್ನು. ಪ್ರಾರ್ಥನಾ ಸ್ಥಳ ಮಸೀದಿಗಳಿಗೆ ಕ್ಯಾಮೆರಾ ಹಾಕಿ ಎನ್ನುವುದರಲ್ಲಿ ಆಕ್ಷೇಪಣೆ ಏನಿದೆ? ನಮ್ಮ ಹಿಂದೂ ಮಂದಿರಗಳಲ್ಲಿ ಕೂಡ ಸಿಸಿ ಕ್ಯಾಮೆರಾ ಇದೆ. ಮಸೀದಿಗೆ ಕ್ಯಾಮೆರಾ ಹಾಕಲು ಭಯ ಏಕೆ? ಈಗಾಗಲೇ ಒಳಗಡೆ ಏನು ನಡೆಯುತ್ತದೆ ಬಗ್ಗೆ ತಿಳಿಯಲಿದೆ. ಇವರಿಗೆ ತೊಂದರೆ ಏನು? ಈಗ ಸಂಶಯ ಬರುತ್ತಿದೆ. ದೆಹಲಿಯ ಸ್ಫೋಟದ ಹಿನ್ನೆಲೆ ನೋಡಿದರೆ ಸ್ಫೋಟಿಸುವ ಮೊದಲು ಮಸೀದಿಗೆ ಹೋಗಿ ಬಂದಿದ್ದಾನೆ. ಅಲ್ಲಿಗೆ ಹೋಗಿ ಏಕೆ ಬಂದರು? ಅಲ್ಲಿ ಯಾರು ಈ ನಿರ್ದೇಶನ ಕೊಟ್ಟರು? ಈ ವೇಳೆ ನಮ್ಮ ಬೇಡಿಕೆ ಇಟ್ಟಿದ್ದೇವೆ, ಸರ್ಕಾರ ಇದನ್ನ ಗಮನಹರಿಸಬೇಕು ಎಂದು ಹೇಳಿದರು. ಈಗ ನಮ್ಮ ರಾಜ್ಯದ ಪ್ರಮುಖರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಪ್ರಾರ್ಥನಾ ಸ್ಥಳ ಮಸೀದಿ ಅಂತ ಹೇಳ್ತೀರ ನೀವು, ಮಸೀದಿ ಒಳಗೆ ಕ್ಯಾಮ್ರಾ ಹಾಕಿ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಅದರಲ್ಲಿ ಆಕ್ಷೇಪಣೆ ಪಡೆಯುವಂಥದ್ದು ಏನಿದೆ? ಸೊ ಅಲ್ಲಿ ಒಳಗಡೆ ಏನು ನಡೆಯುತ್ತೆ ಏನಿಲ್ಲ ಅಂತನ್ನುವಂಥದ್ದು ಈಗ ನಮ್ಮ ಎಲ್ಲ ಮಂದಿರಗಳಲ್ಲೂ ಕೂಡ ಇದೆ, CC ಕ್ಯಾಮ್ರಾ ಇದ್ದಾವೆ. ಹಾಗೆ ಅಲ್ಲಿ CC ಕ್ಯಾಮ್ರಾ ಹಾಕಿ ಭಯ ಯಾಕೆ? ನಮಗೆ ತೊಂದರೆ ಏನು? ಭಯ ಇದರ ಅರ್ಥನೇ ಹಾಗಾದರೆ ಏನೋ ನಡೀತಾ ಇದೆ ಅಂತನ್ನುವಂಥದ್ದು ನಮಗೆ ಸಂಶಯ ಬರ್ತಾ ಇದೆ. CC ಕ್ಯಾಮ್ರಾ ಹಾಕಬೇಕು. ಮತ್ತು ಇವತ್ತಿನ ದೆಹಲಿಯ ಸ್ಫೋಟದ ಹಿನ್ನೆಲೆಯಲ್ಲಿ ಅವನು ಸ್ಫೋಟ ಮಾಡೋಕ್ಕಿಂತ ಮುಂಚೆ ಮಸೀದಿಗೆ ಹೋಗಿ ಬಂದಿದ್ದಾನೆ. ಡಾಕ್ಟರ್ ನಬಿ ಮಸೀದಿ ಯಾಕೆ ಹೋಗಿ ಬಂದ ಅವನು? ಅಲ್ಲಿ ಏನಾಯಿತು? ಅಲ್ಲಿ ಯಾರು ಡೈರೆಕ್ಟ್ ಮಾಡಿದರು? ಮುಲ್ಲಾ ಮೌಲ್ವಿ ಕೂಡ ಸಿಕ್ಕಿದ್ದಾನೆ, ಒಬ್ಬ ಡಾಕ್ಟರ್ ಸಿಕ್ಕಿದ್ದಾನೆ, ಒಬ್ಬ ಮಸೀದಿಯ ಮೌಲ್ವಿ ಸಿಕ್ಕಿದ್ದಾನೆ. ಸೊ ಇಂಥ ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ನಾವು. ಸರ್ಕಾರ ಇದನ್ನು ಗಮನಿಸಬೇಕು. ಮಾಡಲ್ಲ, ಗೊತ್ತಿದೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂತೂ ಅಪೀಸ್ಮೆಂಟ್ ತಲೆ ಮೇಲೆ ಕೂತ್ಕೊಂಡು ಮೆರೀತಾ ಇರೋದ್ರಿಂದನೇ ಇವತ್ತು ದೆಹಲಿ ಸ್ಫೋಟಗಳಾಗ್ತಾ ಇದ್ದಾವೆ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅದು ಕಾಳಜಿ ಇಲ್ಲ ಇವ್ರಿಗೆ, ಬರೀ ಓಟ್ ಬೇಕಷ್ಟೇ, ಇವ್ರಿಗೆ ಅಧಿಕಾರ ಬೇಕಷ್ಟೇ. ಇವರಿಗೆ ಜನರ, ಸಮಾಜದ, ದೇಶದ ಸುರಕ್ಷತೆ ಬೇಕಾಗಿಲ್ಲ ಇವರಿಗೆ. ಹೇಳಿದ್ರಲ್ಲಿ ತಪ್ಪೇನಿದೆ? CC ಕ್ಯಾಮ್ರಾ ಹಾಕೋದಿಲ್ಲ ಅಂದರೆ ಸಂಶಯ ಬರುತ್ತೆ. ಅದರಲ್ಲಿ ಆಕ್ಷೇಪಣೆ ಮಾಡುವಂಥದ್ದು ಏನಿದೆ ಹೇಳಿ? ಬನ್ನಿ ಓಪನ್ ಆಗಿ ಚರ್ಚೆ ಮಾಡೋಣ. ಹಾಗಾದರೆ ಬಾಂಗ್ಲಾ ವಲಸೆ ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತು ಜಿಲ್ಲೆಯಲ್ಲಿ ಬೆಳೆಯುತ್ತಿದ್ದಾರೆ. ಸಕಲೇಶಪುರ, ಅರಕಲಗೂಡು ಸೇರಿದಂತೆ ಇತರೆ ಎಲ್ಲಾ ಕಡೆ ಬಾಂಗ್ಲಾ ಮುಸ್ಲಿಮರು ಶತ್ರು ವಲಸಿಗರು ನಾವು ಈ ಜಿಲ್ಲೆಯಲ್ಲಿ ಸಾಕುತ್ತಿದ್ದೇವೆ. ನಾವು ಈಗಾಗಲೇ ಎಚ್ಚರಿಕೆ ಕೊಟ್ಟರೂ ಯಾವ ಪ್ರಯೋಜನವಾಗಿರುವುದಿಲ್ಲ. ಅವರಿಗೆ ಬೋಗಸ್ ID ಕಾರ್ಡ್, ವೋಟರ್ ಎಲ್ಲ ಇದೆ. ಹೀಗೆ ಮುಂದುವರೆದರೆ ಮುಂದೆ ದೊಡ್ಡ ಕಂಟಕವಾಗುತ್ತದೆ. ದೇಶಕ್ಕೆ ಬಹಳ ದೊಡ್ಡ ಆತಂಕಕಾರಿ ಬೆಳವಣಿಗೆ ಆಗುತ್ತದೆ. ಈಗಾಗಲೇ ಕಾಫಿ ಎಸ್ಟೇಟ್ ಮಾಲೀಕನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ಏನು ಬೇಕಾದರೂ ನಡೆಯುತ್ತಿದೆ. ಇಲ್ಲಿನ ಜಿಲ್ಲಾಡಳಿತ, ಉಸ್ತುವಾರಿ ಸಚಿವರು ಕೂಡಲೇ ಕ್ರಮ ವಹಿಸಬೇಕು ಎಂದು ಹೇಳಿದರು. ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಸಕಲೇಶಪುರ, ಅರಕಲಗೂಡು ಇಲ್ಲೆಲ್ಲವೂ ಕೂಡ ಬಾಂಗ್ಲಾ ವಲಸಿಗರು, ಮುಸ್ಲಿಂ ವಲಸಿಗರು ಬಂದು ಇವತ್ತು ಅಂದರೆ ಶತ್ರುಗಳು,
ವೈರಸ್, ಕ್ಯಾನ್ಸರ್, ದೇಶದ್ರೋಹಿಗಳನ್ನು ನಾವು ಸಾಕ್ತಾ ಇದ್ದೀವಿ ಈ ಜಿಲ್ಲೆಯಲ್ಲಿ. ಸೊ ಇದನ್ನು ನಾನು ಈಗಾಗಲೇ ಸಾಕಷ್ಟು ಸಲ ಎಚ್ಚರಿಕೆ ಕೊಟ್ಟರೂ ಕೂಡ ಏನೂ ಯಾವುದೇ ಪರಿಣಾಮ ಆಗಿಲ್ಲ. ಅವ್ರ ಕಡೆಗೆ ಬೋಗಸ್ ID, ಬೋಗಸ್ ವೋಟರ್ ಕಾರ್ಡ್ ಎಲ್ಲ ಬೋಗಸ್ ಇದೆ. ಅದು ಅವ್ರದ್ದು ಒರಿಜಿನಲ್ ಇರುವಂಥವ್ರು ಬಂಗ್ಲಾ ವಲಸಿಗರು, ಬಂಗ್ಲಾ ಮುಸ್ಲಿಮರು ಅಂತನ್ನುವಂಥದ್ದು ಗೊತ್ತಿದ್ದಾಗಲೂ ಕೂಡ ಆಸಾಮ್ದವರು, ಕಲ್ಕತ್ತಾದವರು, ತ್ರಿಪುರಾದವರು ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯ ID ಮಾಡಿಕೊಂಡು ಇವತ್ತು ಅವರು ವಾಸ ಮಾಡ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಬಹಳ ದೊಡ್ಡ ಕಂಟಕ ಆಗುತ್ತೆ, ದೇಶಕ್ಕೆ ಬಹಳ ದೊಡ್ಡ ಆತಂಕಕಾರಿ ಬೆಳವಣಿಗೆ ಈ ಸಂದರ್ಭದಲ್ಲಿ. ಈಗಾಗಲೇ ಅವರು ಉಲ್ಟಾ ಅಲ್ಲಿಯ ಕಾಫಿ ಎಸ್ಟೇಟಿನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಾಲೀಕರ ಮೇಲೆ ಹಲ್ಲೆ ಮಾಡಿದ್ದಾರೆ, ಓಡಿಸ್ತಾ ಇದ್ದಾರೆ, ಏನು ಬೇಕಾದ ನಡೀತಾ ಇದೆ. ಸೊ ನಿಧಾನವಾಗಿ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಜಿಲ್ಲಾಡಳಿತ ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಗಮನ ವಹಿಸಿ ಅದನ್ನು ಕೂಡಲೇ ಅವರನ್ನು ಒದ್ದು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಗೋಮಾಂಸ ಸಪ್ಲೈ ಮಾಡುತ್ತಿರುವುದು ನಮ್ಮ ಕಾರ್ಯಕರ್ತರ ಮೂಲಕ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ಠಾಣೆಗೆ ಮನವಿಯನ್ನ ಕೊಡಲಾಗಿದೆ. ಆದರೂ ನಿರಂತರವಾಗಿ ಗೋಹತ್ಯೆ ಆಗುತ್ತಿದೆ. ಗೋಹತ್ಯೆ ಮಾಡಬಾರದು ಎಂದು ಕಾನೂನು ಕಾಯ್ದೆ ಇದೆ. ಈ ಕಾಯ್ದೆಗೆ ಯಾವುದೇ ಕಿಮ್ಮತ್ ಬೆಲೆ ಇಲ್ಲದೆ ನಿರಂತರ ಬಹಿರಂಗವಾಗಿ ಗೋಹತ್ಯೆ ಆಗುತ್ತಿರುವುದು ಡಿಸಿ, ಎಸ್ಪಿ ಅಧಿಕಾರಿಗಳಿಗೆ ಗಮನದಲ್ಲಿ ಇಲ್ಲವೇ? ಕಣ್ಣಿಗೆ ಕಾಣುತ್ತಿಲ್ಲವೇ? ನಾವು ಏನಾದರೂ ಗೋ ಹಿಡಿದರೆ ಗಲಭೆ ಆಗುತ್ತದೆ, ಕೋಮು ಗಲಭೆ ಆಗುತ್ತದೆ. ಇನ್ನು ನಮ್ಮ ಕಾರ್ಯಕರ್ತರ ಮೇಲೆ ಕೇಸು ಹಾಕಲಾಗುತ್ತಿದೆ. ಪೊಲೀಸರ ಕಣ್ಣಿಗೆ ಗೋವು ಕಾಣುವುದಿಲ್ಲ, ನಮ್ಮ ಕಾರ್ಯಕರ್ತರ ಕಣ್ಣಿಗೆ ಮಾತ್ರ ಕಾಣಿಸುತ್ತದೆ. ಸಂತೆಯಲ್ಲಿ ನಿರಂತರವಾಗಿ ಗೋ ಸಾಗಿಸಲಾಗುತ್ತಿದೆ. ಕಾನೂನಿಗೆ ಬೆಲೆ ಇಲ್ಲವೇ? ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇರುವಂಥದ್ದು ನಮ್ಮ ಕಾರ್ಯಕರ್ತರ ಮೂಲಕ ಈಗಾಗಲೇ ಪೊಲೀಸರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಆದರೂ ನಿರಂತರವಾಗಿ ಗೋ ಹತ್ಯೆ ಆಗ್ತಾ ಇದೆ. ಕಾನೂನಿದೆ, ಗೋ ಹತ್ಯಾ ನಿಷೇಧ ಕಾನೂನಿದೆ, ಕಾಯ್ದೆ ಇದೆ. ಸೊ ಕಾಯ್ದೆಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲದೆ, ಬೆಲೆ ಇಲ್ಲದೆ ಇವತ್ತು ನಿರಂತರವಾಗಿ ಓಪನ್ ಆಗಿ, ಬಹಿರಂಗವಾಗಿ ಇವತ್ತು ಗೋ ಹತ್ಯೆ ಆಗ್ತಾ ಇರುವಂಥದ್ದು ಈ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಗಮನದಲ್ಲಿಲ್ವಾ? ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ನಾವೇನಾದರೂ ಹಿಡಿದ್ರೆ ಗಲಭೆ ಆಗತ್ತೆ, ಕೋಮು ಗಲಭೆ ಆಗತ್ತೆ, ನಮ್ಮ ಮೇಲೆ, ಹುಡುಗರ ಮೇಲೆ ಕೇಸ್ ಹಾಕ್ತಾರೆ, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ. ಪೊಲೀಸರಿಗೆ ಕಣ್ಣಿಗೆ ಬೀಳೋಲ್ಲ, ಆದರೆ ನಮ್ಮ ಕಣ್ಣಿಗೆ ಬೀಳುತ್ತೆ. ನಮಗೆ ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ಗೋ ಹತ್ಯೆ ಆಗ್ತದೆ, ಎಲ್ಲೆಲ್ಲಿ ಗೋ ಸಪ್ಲೈ ಆಗುತ್ತೆ. 4-5 ಸಂತೆಗಳಲ್ಲಿ, ದನಗಳ ಸಂತೆಗಳಲ್ಲಿ ನಿರಂತರವಾಗಿ ಕಂಟೈನರ್ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಕಾಯ್ದೆ ಪ್ರಕಾರ, ನಾನು ಹೇಳೋದು ಪ್ರಮೋದ್ ಮುತಾಲಿಕ್ ಹೇಳಿದ್ದಾನೆ, ಶ್ರೀರಾಮ್ ಸೇನೆ ಸಂಘಟನೆ ಹೇಳಿದೆ, ಅಥವಾ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ ಅಂತಲ್ಲ, ಕಾಯ್ದೆ ಇದೆ ರೀ, ಕಾನೂನಿದೆ. ಏನು ಕಾನೂನಿಗೆ ಅದಕ್ಕೇನು ಬೆಲೆ ಇಲ್ವಾ? ಒಂದು ಸರ್ಕಾರ ಕಾನೂನು ಮಾಡಿದಾಗ ಅದು ಪಾಲಿಸಬೇಕು ಅಂತನ್ನುವಂಥ ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಅದರ ಸಂಬಂಧಪಟ್ಟ ಜವಾಬ್ದಾರಿ ಇಲ್ವಾ? ಯಾರು ನಾವು ಹಿಂದೂ ಕಾರ್ಯಕರ್ತರು ಮಾತ್ರ ನಮ್ದು ಜವಾಬ್ದಾರಿನಾ? ಸೊ ನಿಮ್ದು ಜವಾಬ್ದಾರಿ ಇದೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಹಾಲು ಕುಡಿತಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಕೃಷಿ ಪ್ರಧಾನವಾದಂಥ ಈ ದೇಶದಲ್ಲಿ ಹಸು ಮತ್ತು ಹಸುವಿನ ವಂಶ ಅತ್ಯಂತ ಮಹತ್ವವನ್ನು ಸ್ಥಾನ ಪಡೆದಿದೆ. ಅದಕ್ಕೆ ಗೋಮಾತಾ ಅಂತ ಹೇಳ್ತೀವಿ, ನಾವು ತಾಯಿಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಸೊ ಅಂಥ ಗೋವನ್ನು ಕಾಯ್ದೆ ಇರುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ನಿರಂತರವಾಗಿ ಕತ್ತರಿಸ್ತಾ ಇದ್ದಾರೆ, ಕಳ್ತನ ಆಗ್ತಾ ಇದೆ. ಗೋಮಾಂಸ ಕೇರಳಕ್ಕೆ ಹೋಗ್ತಾ ಇದೆ. ಇಲ್ಲಿಂದ ಕೇರಳಕ್ಕೆ ಹೋಗ್ತಾ ಇರುವಂತಹದ್ದು ದುದ್ದ, ಗಂಡಸಿ ಹ್ಯಾಂಡ್ ಪೋಸ್ಟ್, ಚಂದ್ರಾಯಪಟ್ಟಣ, ಹಿರೇಸಾವಿ, ರಾಮನಾಥಪುರ, ಇಲ್ಲಿ ಎಲ್ಲ ಸ್ಥಾನಗಳಿಂದ ಕೇರಳಕ್ಕೆ ಸಪ್ಲೈ ಆಗ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದು, ಸರ್ಕಾರ, ಪೊಲೀಸ್ ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಗಮನ ಕೊಟ್ಟು ಅದನ್ನು ಹದ್ದು ಬಸ್ನಲ್ಲಿ ಇಡಲಿಲ್ಲ ಅಂತಂದರೆ ನಾವು ಅದನ್ನು ತಡಿಬೇಕಾಗತ್ತೆ. ಅವಾಗ ಗಲಾಟೆ ಆಯಿತು, ಗಲಭೆ ಆಯಿತು, ಅದಕ್ಕೆ ಜವಾಬ್ದಾರಿ ನಾವಲ್ಲ, ನೀವು ಜವಾಬ್ದಾರಿ ಆಗ್ತಾರೆ. ಪ್ರತಿ
ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತದೆ. ಡಿಸೆಂಬರ್ 25 ಅಧಿಕೃತವಾದಂತಹ ರಜೆಯನ್ನು ಘೋಷಣೆ ಮಾಡಿದೆ. ಆದರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆಯಲ್ಲಿ 10 ದಿನ ರಜೆ ಕೊಡಲಾಗುತ್ತಿದೆ. ಆದರೆ ಈ ಶಾಲೆಯಲ್ಲಿ 99% ಹಿಂದೂ ಮಕ್ಕಳೇ ಇರುತ್ತಾರೆ. ಅಲ್ಲಿಗೆ ಸಿಬ್ಬಂದಿ ಕೂಡ 99% ಹಿಂದೂಗಳೇ ಇದ್ದು ಈ 10 ದಿನಗಳ ರಜೆ ಯಾರಿಗೆ ಕೊಡುತ್ತಿದ್ದೀರಿ? ಬ್ರಿಟಿಷರು ಹೋಗಿ 79 ವರ್ಷಗಳೇ ಕಳೆದಿದೆ. ಇನ್ನು ಬ್ರಿಟಿಷ್ ಗುಲಾಮಗಿರಿಯನ್ನು ಕ್ರಿಶ್ಚಿಯನ್ ಅವರು ನಮ್ಮ ಮಕ್ಕಳ ಮೇಲೆ ಮತ್ತು ನಮ್ಮ ಶಿಕ್ಷಣದ ಮೇಲೆ ಹೇರಲಾಗುತ್ತಿದೆ. ಕೂಡಲೇ ಆ 10 ದಿನ ಕೊಡುವ ರಜೆ ರದ್ದು ಮಾಡಬೇಕು. ಅಧಿಕೃತವಾಗಿ ದಸರಾ ರಜೆಯನ್ನು 10 ರಿಂದ 15 ದಿನ ಕೊಡುತ್ತಾರೆ. ಆ ಸಮಯದಲ್ಲಿ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಪರೀಕ್ಷೆ ಇಟ್ಟು ನಮ್ಮ ಹುಡುಗರಿಗೆ ತೊಂದರೆ ಕೊಡುತ್ತಾರೆ. ನಮ್ಮ ಮಕ್ಕಳು ಯಾರು ಹಬ್ಬ ಆಚರಣೆ ಮಾಡಬಾರದು, ದಸರಾ ಆಚರಣೆ ಮಾಡಿ ಉತ್ಸಾಹದಿಂದ ಇರಬಾರದೆ. ಈಗ ಕ್ರಿಶ್ಚಿಯನ್ ಹಬ್ಬವನ್ನ ನಮ್ಮ ಹುಡುಗರ ಮೇಲೆ ಹೇರುತ್ತಿದ್ದಾರೆ. ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬ ಬರುತ್ತೆ. ಕ್ರಿಸ್ಮಸ್ಸು ಈಗ ಡಿಸೆಂಬರ್ 25ನೇ ತಾರೀಕು ಸರ್ಕಾರದಿಂದ ಅಧಿಕೃತವಾದಂಥ ರಜೆಯನ್ನು ಘೋಷಣೆ ಮಾಡಿದೆ, 25. ಆದರೆ ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನಲ್ಲಿ 10 ದಿನ ರಜೆ ಕೊಡ್ತಾರೆ. ಪ್ರತಿಯೊಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಓದುವಂಥ ಮಕ್ಕಳು 99% ಹಿಂದೂಗಳಿರ್ತಾರೆ. ಅಲ್ಲಿಯ ಸಿಬ್ಬಂದಿ 99% ಹಿಂದೂಗಳಿದ್ದಾರೆ. ಶಿಕ್ಷಣ ಕಲಿಸುವಂತಹ ಶಿಕ್ಷಕ ವರ್ಗದವರು ಕೂಡ 99% ಹಿಂದೂಗಳೇ ಇರ್ತಾರೆ. ಈಗ 10 ದಿನ ರಜಾ ಯಾರು ಕೊಡ್ತಾ ಇದ್ದೀರಿ? ಯಾಕೆ ಕೊಡ್ತಾ ಇದ್ದೀರಿ? ಬ್ರಿಟಿಷರು ಹೋಗಿ 79 ವರ್ಷ ಆಯ್ತಲ್ಲ, ಇನ್ನೂ ಬ್ರಿಟಿಷರದ್ದು ಗುಲಾಮಗಿರಿಯ ಇದನ್ನು ಕ್ರಿಶ್ಚಿಯನ್ರದ್ದು ಇದನ್ನು ನಮ್ಮ ಹುಡುಗರ ಮೇಲೆ, ನಮ್ಮ ಶಿಕ್ಷಣದ ಮೇಲೆ ಹೇರ್ತಾ ಇದ್ದೀರಿ. ಇದು ಸೊ ಇದು ನಾನು ಈಗಲೇ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಆ 10 ದಿನ ಕೊಡುವಂಥ ರಜೆಯನ್ನು ರದ್ದು ಮಾಡಬೇಕು. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ನಾವು ಇತ್ತೀಚೆಗೆ ಹೋರಾಟ ಮಾಡಿದ್ದೀವಿ. ಅಧಿಕೃತವಾದಂಥ ದಸರಾ ರಜೆ 10 ದಿನ ಕೊಡ್ತಾರೆ, 15 ದಿನ ಕೊಡ್ತಾರೆ. ಆವಾಗ ಇವರು ಕ್ರಿಶ್ಚಿಯನ್ ಸ್ಕೂಲ್ನವರೆಲ್ಲ ಸ್ಕೂಲ್ಗಳಿಟ್ಟು ಎಕ್ಸಾಮ್ ಇಟ್ಟು ನಮ್ಮ ಹುಡುಗರಿಗೆ ತೊಂದರೆ ಕೊಡ್ತಾರೆ. ಅಂದರೆ ನಮ್ಮ ಮಕ್ಕಳು ಯಾರೋ ಹಬ್ಬ ಆಚರಣೆ ಮಾಡಬಾರ್ದು, ದಸರಾ ಆಚರಣೆ ಮಾಡಬಾರ್ದು, ಉತ್ಸಾಹದಿಂದ ಇರಬಾರ್ದು ಅನ್ನುವಂಥದ್ದು ಆವಾಗ ಮಾಡ್ತಾರೆ. ಈಗ ದಸರಾ ಆದ ಕ್ರಿಶ್ಚಿಯನ್ರ ತಮ್ಮ ಹಬ್ಬವನ್ನು ನಮ್ಮ ಹುಡುಗರ ಮೇಲೆ ಹೇರ್ತಾರೆ. ಸೊ ಇದು ನಾನು ಹೇಳೋದು, ಇದನ್ನು ಬಂದಾಗಬೇಕು. ರಜೆಯನ್ನು ಬಂದ್ ಮಾಡಿ 25ನೇ ತಾರೀಕು ಮಾತ್ರ ನಿಮ್ಮ ಕ್ರಿಸ್ಮಸ್ ಆಚರಣೆ ಮಾಡಿ, ಮತ್ತು ಇನ್ನು ಕ್ರಿಶ್ಚಿಯನ್ರು ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ದಿನ ಆಚರಣೆ ಮಾಡ್ಕೊಳ್ಳಿ. ಆದರೆ ಶಾಲೆಯನ್ನು ಬಂದ್ ಮಾಡಿದರೆ ನಾವು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಸಂಘಟನಾ ರಾಜ್ಯ ಕಾರ್ಯಾಧ್ಯಕ್ಷ ಸುಂದರೇಶ್, ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ನಡಮನಿ, ಕಾರ್ಯದರ್ಶಿ ರಮೇಶ್ ಗೌಡ, ಮಾಧ್ಯಮ ಪ್ರಮುಖ್ ಮೋಹನ್, ರಾಜ್ಯ ಕಾರ್ಯದರ್ಶಿ ಜಾನೇಕೆರೆ ಹೇಮಂತ್, ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಪುನೀತ್ ಕಾಳೇನಹಳ್ಳಿ, ದರ್ಶನ್, ವಿನಯ್ ಗೌಡ, ಜಗದೀಶ್, ಮಹೇಶ್ ಇತರರು ಉಪಸ್ಥಿತರಿದ್ದರು. ತಂಗಿಯ 6 ದಕ್ಷತೆ ಸಮಾರಂಭಕ್ಕೆ ಹಾಲು ಮತ್ತು ಮೊಸರು ಖರೀದಿಗೆಂದು ತೆರಳಿದ್ದ ಸಂದರ್ಭದಲ್ಲಿ 2 ಸಹೋದರರು ಹಿಟ್ ಅಂಡ್ ರನ್ ಅಪಘಾತದಿಂದ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬೇಲೂರು ತಾಲೂಕಿನ ಮುತ್ತುಗನೆ ಬಳಿ ನಡೆದಿದೆ. ಮುತ್ತುಗನೆ ಗ್ರಾಮದ ಬಳಿ ಈ ದಾರುಣ ಘಟನೆ ನಡೆದಿದ್ದು, ಹೀರೋ ಸ್ಪ್ಲೆಂಡರ್ ಬೈಕ್ನಲ್ಲಿ ತೆರಳುತ್ತಿದ್ದ ಸಹೋದರರಾದ 25 ವರ್ಷದ ಲೋಕೇಶ್ ಮತ್ತು 32 ವರ್ಷದ ಕಿರಣ್ ಎಂಬುವರು ತಮ್ಮ ತಂಗಿಯ ಮದುವೆ ಆರತಕ್ಷತೆಗಾಗಿ ಹಾಲು ಮತ್ತು ಮೊಸರು ತರಲು ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಬೆಳಿಗ್ಗೆ ಸ್ಥಳೀಯರು ರಸ್ತೆ ಬದಿ ಚರಂಡಿಯಲ್ಲಿ ಮೃತದೇಹಗಳು ಬಿದ್ದಿರುವುದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬೇಲೂರು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಭಾರತದ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿದೆ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ತಾಲೂಕು ಆಡಳಿತದ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂವಿಧಾನ ದಿನ ಆಚರಣೆ ನಿರ್ಧಾರ ಕೈಗೊಂಡ ಕಾರಣ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ವಿದೇಶದ ಹಲವು ವಿಶ್ವವಿದ್ಯಾಲಯಗಳ ಪದವಿಗಳನ್ನು ಪಡೆದು ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಅವರು ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಹೇಳಿದರು. ಇಡೀ ದೇಶಾದ್ಯಂತ ಇದು ಮಾತಾಡ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಅಂಬೇಡ್ಕರ್ ಅವರಿಗೆ ಯಾತಕ್ಕೆ ಸಂವಿಧಾನ ರಚನೆ ಮಾಡಕ್ ಸಿಕ್ತು ಅಂದ್ರೆ, ಆ
ಕಾಲದಲ್ಲಿ ಅತಿ ಹೆಚ್ಚು ಡಿಗ್ರಿ ಪಡೆದಂತ ವಿದ್ಯಾವಂತರು, ಬುದ್ಧಿವಂತರು, ಸಾಮಾಜಿಕ ಇರ್ತಕ್ಕಂಥವರು ಅಂತ ಭಾವಿಸಿ ಇವರನ್ನ ಅದನ್ನ ಕರಡು ಸಮಿತಿ ಅಧ್ಯಕ್ಷತೆ ಮಾಡ್ತಾರೆ. ಬಹುಶಃ ನನಗೆ ಗೊತ್ತಿರೋಂಗೆ 10-15 ಡಿಗ್ರಿಗಳನ್ನ ಮಾಡಿರ್ತಾರೆ, ಡಾಕ್ಟರೇಟ್ ಡಿಗ್ರಿಗಳನ್ನು ಮಾಡಿರ್ತಾರೆ. ಇವರು ಬಿಟ್ಟರೆ ಇವರು ದೇಶದಲ್ಲಿ ಯಾರು ಮಾಡಿರೋದಿಲ್ಲ. ಅವತ್ತಿನ ಕಾಲದಲ್ಲಿ ಅವರಿಗೆ ಸಿಕ್ಕಂತ ಅವಕಾಶ ಇವತ್ತು ನಾವೆಲ್ಲ ನೀಡೋದಕ್ಕೆ ಆಗಿದೆ. ನಿಮಗೂ ಕೂಡ ಸ್ವತಂತ್ರವಾಗಿ ಬದುಕಕ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ಜಾತಿ ಪದ್ಧತಿ ಇದ್ರೂ ಜಾತಿನ ದೂರವಾಗಿರ್ಬೇಕು, ನಾವೆಲ್ಲ ಒಂದಾಗಿರ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಬರೆದಂತ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರ ಪಾಲನೆಯಿಂದಲೇ ನಾವು ಇವತ್ತನ್ನ ಸಮಾಧಾನವಾಗಿ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರ್ದು. ಇವತ್ತು ರಾಜಕೀಯದಲ್ಲಿ ಇರ್ಬೋದು, ಅಧಿಕಾರ ವರ್ಗದಲ್ಲಿರ್ಬೋದು, ಪತ್ರಿಕಾರಂಗದಲ್ಲಿ ಇರ್ಬೋದು, ಸಾರ್ವಜನಿಕ ಬದುಕದಲ್ಲಿ ಇರ್ಬೋದು, ಅವರವರ ಆಚರಣೆ ಅವರವರ ಬಗ್ಗೆ ಮಾತಾಡ್ಕೊಳ್ಳೋದು ಬಿಟ್ಟರೆ ಬೇರೆಯವರೆಲ್ಲ ಮಾನವನಾಗಿ ಬದುಕಬೇಕು ಅಂತ ಏನಾದ್ರು ಹೇಳಿದ್ರೆ ಅದು ಅಂಬೇಡ್ಕರ್ ಅವರು ಅಂತ ನಾವು ಯಾರು ಮರೆಯಾಗಿಲ್ಲ. ಇವತ್ತು ನಮಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಸಂವಿಧಾನವನ್ನು ಪ್ರೀತಿ ಯಾಕೆ ಮಾಡ್ತಾರೆ ಅಂದ್ರೆ ಎಲ್ರಿಗೂ ಸಮಾನವನ್ನ ಕಲ್ಪಿಸ್ತಕ್ಕಂಥ ಒಂದು ಸಂವಿಧಾನ ಅಂತ ಹೇಳಿ ಎಲ್ಲಾ ದೇಶರು ಇವ್ರನ್ನ ಫಾಲೋ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಬಹುಶಃ ಇವತ್ತು ಅವರಷ್ಟೇ ಹೇಳ್ಕೊಂಡು ನಾನು ಸೇರಿ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಂಡಿರುವುದು ಯಾರು ಇದ್ರೆ ಅದು ಅಂಬೇಡ್ಕರ್ ಅವರು, ಅವರ ಸಂವಿಧಾನ ಅಂತಕ್ಕಂಥದ್ದು. ದುರ್ದೈವ ಏನು ಅಂದ್ರೆ ಇಂಥವ್ರನ್ನ ರಾಜಕೀಯವಾಗಿ ಸೋತಿರ್ತಾರೆ. ಇವರು ಮಹಿಳಾ ಮೀಸಲಾತಿಗೆ ತಂದಾಗ ತರಕೂಡು ಅಂತ ಹೇಳಿ ಹೇಳಿದಾಗ ಪಾರ್ಲಿಮೆಂಟ್ಗೆ ರಾಜೀನಾಮೆ ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಆಗುವಂತದ್ದನ್ನು ನಾವು ನೆನಪುರಿಯಾಗಿಲ್ಲ. ಈ ಸಂದರ್ಭದಲ್ಲಿ ಉಪನ್ಯಾಸಕ ಬಿಪಿ ಬಸವರಾಜ್, ತಹಸೀಲ್ದಾರ್ ಕೆಸಿ ಸೌಮ್ಯ, ಬಿಇಒ ಕೆಪಿ ನಾರಾಯಣ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿಆರ್ ರವಿಕುಮಾರ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ವಿವಿಧ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. ಮಹಾನಗರ ಪಾಲಿಕೆ ವತಿಯಿಂದ ಗುರುವಾರ ಬೆಳಗ್ಗೆ ಹಠಾತ್ ತೆರವು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಡೇರೆ ವೃತ್ತದಿಂದ ಬಿ ಕಾಟಿಹಳ್ಳಿ ವೃತ್ತದವರೆಗಿನ ಪ್ರಮುಖ ಮಾರ್ಗದಲ್ಲಿ ಜೆಸಿಬಿ ಮೂಲಕ ರಸ್ತೆ ಬದಿಗಳಲ್ಲಿ ದಶಕಗಳಿಂದ ತಲೆಗೆತ್ತಿ ನಿಂತಿದ್ದ ಪೆಟ್ಟಿಗೆ ಅಂಗಡಿಗಳು, ತಾತ್ಕಾಲಿಕ ಗೂಡಂಗಡಿಗಳು ಮತ್ತು ವಸ್ತು ಮಾರಾಟ ಮಳಿಗೆಗಳನ್ನು ತೆರವುಗೊಳಿಸಲಾಯಿತು. ಒತ್ತುವರಿಯಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಎಂದು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಆದರೆ ಯಾವುದೇ ಸೂಚನೆ ನೀಡದೆ ಏಕಾಏಕಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಣ್ಣ ಸಣ್ಣ ವ್ಯಾಪಾರಿಗಳು ದೂರಿದರು. ಮೊದಲೇ ಸೂಚನೆ ನೀಡಿದ್ದರೆ ನಾವೇ ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ಬಿಟ್ಟುಕೊಡುತ್ತಿದ್ದೆವು ಎಂದು ಕೆಲವರು ಅಳಲು ತೋಡಿಕೊಂಡರು. ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಎಂಜಿನಿಯರ್ ಕೆಆರ್ ಕವಿತಾ ಕಾರ್ಯಾಚರಣೆ ನೇತೃತ್ವ ವಹಿಸಿದ್ದರು. ರಾಜ್ಯ ಸರ್ಕಾರವು ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಕೂಡ ಮುಚ್ಚುವುದಿಲ್ಲ ಎಂದು ಮತ್ತೆ ಮತ್ತೆ ಸ್ಪಷ್ಟನೆ ನೀಡುತ್ತಿದ್ದರು. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ವಿಲೀನ ಮಾಡಿ ಮುಚ್ಚಲು ಮುಂದಾಗಿದ್ದು, ಸರ್ಕಾರಿ ಶಾಲೆಗಳ ಉಳಿಸುವ ನಿಟ್ಟಿನಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತು ದಲಿತ ಸಾಹಿತ್ಯದ ವಿಷಯಗಳನ್ನು ಪ್ರಸ್ತುತಪಡಿಸುವಲ್ಲಿ ವಿಫಲವಾಗಿದೆ. ಹೀಗಾಗಿ ದಲಿತ ಸಾಹಿತ್ಯ ಚಿಂತಕರು ಮತ್ತು ನಾಯಕರ ಒತ್ತಾಯದ ಮೇರೆಗೆ ರಾಜ್ಯದಾದ್ಯಂತ ಈ ಸಂಘಟನೆಯನ್ನ ಸ್ಥಾಪಿಸಲಾಗುತ್ತಿದೆ ಎಂದು ಹೇಳಿದರು. ಏನಂತ ಹೇಳಿದ್ರೆ ನಮ್ಮ ವಿರೋಧ ಇರೋದು ಕೆಪಿಎಸ್ ಶಾಲೆ ಸ್ಟಾರ್ಟ್ ಮಾಡೋದ್ರಲ್ಲ, ಬದಲಾಗಿ ಕೆಪಿಎಸ್ ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಇವತ್ತು ಸಾವಿರಾರು ಶಾಲೆಗಳನ್ನ ಹತ್ತತ್ರ 40,000ಕ್ಕಿಂತ ಹೆಚ್ಚು ಶಾಲೆಗಳು ಮುಚ್ಚೋಗ್ಬಿಡ್ತವೆ. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ಸ್ಟಾರ್ಟ್ ಮಾಡಿದ್ರೆ ಇದ್ರ ಹಿಂದೆ ಏನಿದೆ, ಹೆಂಗ್ ಮುಚ್ಚೋಗುತ್ತೆ ಅಂತ ಹೇಳೋದಾದ್ರೆ
KPS ಮ್ಯಾಗ್ನೆಟ್ ಅನ್ನೋದು ಅವ್ರ ಪ್ರಕಾರ ನಾವು ಗ್ರಾಮ ಪಂಚಾಯತಿಗೆ ಒಂದು KPS ಮ್ಯಾಗ್ನೆಟ್ ಶಾಲೆ ತರ್ತೀವಂತ ಅವರ ಹೇಳಿಕೆಯಲ್ಲಿದೆ. ಗ್ರಾಮ ಪಂಚಾಯತಿಗೆ ಒಂದು ಶಾಲೆಗಳು ತೆರೆದ್ರೆ ಈಗ ಕರ್ನಾಟಕದಲ್ಲಿ ಹತ್ತತ್ರ 49,600 ಸರ್ಕಾರಿ ಶಾಲೆಗಳಿದಾವೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ 5,900 ಹತ್ತತ್ರ ಗ್ರಾಮ ಪಂಚಾಯತಿಗಳಿರೋದು. ಹಾಗಿದ್ರೆ ನೀವು ಗ್ರಾಮ ಪಂಚಾಯತಿಗೆ ಒಂದೇ ಸರ್ಕಾರಿ ಶಾಲೆ ಉಳಿಸ್ತೀರಾ ಅನ್ನೋದಾದ್ರೆ 49,000 ಸರ್ಕಾರಿ ಶಾಲೆಗಳಲ್ಲಿ ಉಳಿಯೋದು ಕೇವಲ 5,900 ಶಾಲೆಗಳು ಮಾತ್ರ. ಹಂಗಿದ್ರೆ ಗ್ರಾಮ ಪಂಚಾಯತಿಗೆ ಒಂದೇ ಶಾಲೆ ಉಳಿಸೋ ಯೋಜನೆನ ಇದು? ಹಂಗಿದ್ರೆ ಇನ್ನು 44,000 ಸರ್ಕಾರಿ ಶಾಲೆಗಳ ಕತೆ ಏನು? ಇದು ನಮ್ಮ ಪ್ರಶ್ನೆ. ಹಾಗಾಗಿ KPS ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಇವತ್ತು ಸಾವಿರಾರು ಶಾಲೆಗಳನ್ನ ಮುಚ್ಚಕ್ಕೇನು ಹೊಡ್ತಾ ಇದೆ ಸರ್ಕಾರ. ಇದನ್ನ ನಾವು ವಿರೋಧಿಸ್ತೀವಿ. ಆಲ್ರೆಡಿ ಹಲವಾರು ಪ್ರತಿಭಟನೆಗಳನ್ನ ಮಾಡ್ತಾ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೊಟೆಸ್ಟ್ಗಳನ್ನ ಮಾಡಿದೀವಿ ಇದನ್ನು ವಿರೋಧಿಸಿ. ನಮ್ಮ ಉದ್ದೇಶ ಇರೋದೇನೆ ಇವತ್ತು ಸರ್ಕಾರಿ ಶಾಲೆಗಳು ಹೊಸದಾಗಿ ಸ್ಟಾರ್ಟ್ ಆಗೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಬದಲಾಗಿ ಆ ಶಾಲೆಗಳನ್ನ ಸ್ಟಾರ್ಟ್ ಮಾಡೋ ಹಿನ್ನೆಲೆಯಲ್ಲಿ ಸಾವಿರಾರು ಶಾಲೆಗಳೇನು ಮುಚ್ಚಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ. ನಮಗೆಲ್ರಿಗೂ ಗೊತ್ತು ಈ ಶಾಲೆಗಳು ಬರೋದ್ರ ಹಿಂದೆ ಎಷ್ಟು ಮಹನೀಯರ ತ್ಯಾಗ ಇದೆ, ಪರಿಶ್ರಮ ಇದೆ ಅಂತ ಹೇಳಿ. ಸಾವಿತ್ರಿ ಬಾಯ್ಪಿಲೆಂದು ಹಿಡಿದು, ವಿದ್ಯಾಸಾಗರಿಂದ ಹಿಡಿದು, ಜ್ಯೋತಿ ಬಾಪಿಲೆಂದು ಹಿಡಿದು ಇಡೀ ಲೈಫ್ನ, ಇಡೀ ಜೀವನ ಅವರು ಕೊಟ್ಟಿರೋದು ಶಾಲೆಗಳು ಬರಬೇಕು, ಶಿಕ್ಷಣ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳಿ. ಹಾಗಿದ್ರೆ ಆ ಉದ್ದೇಶಕ್ಕೆ ಇವರು ಯಾವ ಏಟ್ ಕೊಡಕ್ ಹೊರಟಿದ್ದಾರೆ? ಅವ್ರ ಉದ್ದೇಶ ಈಡೇರುತ್ತಾ? ಈ ರೀತಿ KPS ಮ್ಯಾಗ್ನೆಟ್ ಶಾಲೆಯಲ್ಲಿ ಸಾವಿರಾರು ಶಾಲೆಗಳನ್ನ ಮುಚ್ಚೋದು, ಇದು ಅವ್ರ ಆಶಯನ ಉಳಿಸೋ ಕೆಲಸನ? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಮತ್ತೆ ಈ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಏನ್ KPS ಮ್ಯಾಗ್ನೆಟ್ ಶಾಲೆಗಳನ್ನ 2,000 ಕೋಟಿ ಸಾಲ ತಗೊಂಡಿದ್ದಾರೆ ಇವರು, ADB ಅಂತ ಹೇಳಿ, ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇದ್ದ. ಹಾಗಿದ್ರೆ ಸರ್ಕಾರದಲ್ಲಿ ಹಣ ಇಲ್ವಾ? ಜನರ ಟ್ಯಾಕ್ಸ್ ಎಲ್ಲಿ? ಏನು ಶಿಕ್ಷಣಕ್ಕೆ ಅಂತ ಎತ್ತಿಡುವಂತ ಬಜೆಟ್ ಅಮೌಂಟ್ ಎಲ್ಲಿದೆ? ಯಾಕೆ ಇವ್ರು ಸಾಲಗಳನ್ನ ತಗೊಂಡ್ ಮಾಡ್ಕೋಬೇಕು? ಮತ್ತೆ ಆ ಸಾಲಗಳು ಅವರು ಯಾವುದೇ ಕಂಡೀಷನ್ ಇಲ್ಲದೆ ಕೊಡ್ತಾ ಇದಾರ ಇವತ್ತು? ಇದನ್ನ ನಮ್ಮ ಪ್ರಶ್ನೆ ಕೇಳ್ತಾ ಇದೀವಿ ನಾವು. ಹಾಗಾಗಿ ಈ ಸಾಲಗಳನ್ನ ತಗೊಂಡು ಶಾಲೆಗಳನ್ನ ಮುಚ್ಚೋ ಕೆಲಸ ಏನ್ ಮಾಡ್ತಾ ಇದಾರೆ ನಾವು ಅದನ್ನ ವಿರೋಧಿಸ್ತೀವಿ. ಈ ಮೂಲಕ KPS ಮ್ಯಾಗ್ನೆಟ್ ಶಾಲೆಗಳು ಏನ್ ಮಾಡಕ್ ಹೊರಟಿದ್ದಾರೆ ಅದನ್ನ ವಿರೋಧಿಸಿ KPS ಶಾಲೆಗಳು ಓಪನ್ ಆಗ್ಲಿ, ಫೆಸಿಲಿಟೀಸ್ ಬರ್ಲಿ. ಅವರು ಬಸ್ಗಳನ್ನ ಬಿಡ್ತಾರಂತೆ. ಸೊ ಬಸ್ಗಳನ್ನ ಬಿಟ್ರು ಒಳ್ಳೇದು ಆ KPS ಶಾಲೆಗಳನ್ನ. ಆದ್ರೆ ಇವ್ರು ಹೇಳ್ತಿದಾರಲ್ಲ, ನಾವು ಎಲ್ಲಾ KPS ಶಾಲೆಗಳನ್ನ ಸ್ಟಾರ್ಟ್ ಮಾಡಿ ಸಣ್ಣ ಪುಟ್ಟ ಶಾಲೆಗಳನ್ನ 50ಕ್ಕಿಂತ ಕಡಿಮೆ ಮಕ್ಕಳ ಸಂಖ್ಯೆ ಇರೋ ಶಾಲೆಗಳನ್ನ ಮರ್ಜ್ ಮಾಡಿ ನಾವು ಆ ಶಾಲೆಗಳ KPS ಬಿಡ್ತೀವಿ, ಬಸ್ಗಳನ್ನ ಬಿಡ್ತೀವಿ ಅಂತ ಹೇಳಿ ಅದನ್ನ ನಾವು ವಿರೋಧಿಸ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಆಲ್ರೆಡಿ ಇರೋ ಶಾಲೆಗಳಿಗೆನೆ ಎಷ್ಟೊಂದ್ ಕಡೆ ಬಸ್ಗಳಿಲ್ದೆ ಮಕ್ಕಳು 2-3 ಕಿಲೋಮೀಟರ್ ನಡ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಇವಾಗ್ಲೂ ಎಷ್ಟೋ ಜನ ಬೇರೆ ಬೇರೆ ತಾಲೂಕಿಂದ ಇಲ್ಲಿ ಸಿಟಿಗೆ ಡಿಗ್ರಿಗೆ, ಮಾಸ್ಟರ್ ಡಿಗ್ರಿಗೆ, ಇಂಜಿನಿಯರಿಂಗ್ ಬರೋ ವಿದ್ಯಾರ್ಥಿಗಳು ಇವಾಗ್ಲೂ ನಮಗೆ ಫೋನ್ ಮಾಡ್ತಾರಕ್ಕ ಬಸ್ಗಳಿಲ್ಲ ನಮ್ಮೂರಿಂದ ಬರೋದಕ್ಕೆ. ಬೆಳಿಗ್ಗೆ 2 ಬಸ್ ಬರುತ್ತೆ, ಇನ್ನ ಸಂಜೆ ಈವ್ನಿಂಗ್ ಒಂದು 2 ಅಥವಾ 3 ಬಸ್ ಬರುತ್ತೆ. 2-3 ಬಸ್ಸಲ್ಲಿ ನಾವೆಲ್ಲ ಸ್ಟೂಡೆಂಟ್ಸ್ ಮತ್ತೆ ಕೆಲ್ಸಕ್ಕೆ ಹೋಗುವಂತ ಜನರು ಹೆಂಗ್ ಓಡಾಡಕ್ಕಾಗತ್ತೆ? ಫುಲ್ ರಶ್ ಆಗಿರುತ್ತೆ, ಬಸ್ಸು ನಿಂತ್ರು ಹತ್ಕೊಳಕ್ಕಾಗಲ್ಲ. ಈ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ಇದನ್ನ ಸಾಲ್ವ್ ಮಾಡ್ಬೇಕೇ ಹೊರತು ಬದಲಾಗಿ ಇವತ್ತು ನಾವು ಇದನ್ನ ಸಾಲ್ವ್ ಮಾಡಕ್ಕೆ ಆಗದೆ ಇರೋಂತ ಸರ್ಕಾರ ಇನ್ನು ನಾವು ಹೊಸ ಶಾಲೆಗಳನ್ನ ಸ್ಟಾರ್ಟ್ ಮಾಡಿ ಸಾವಿರಾರು ಬಸ್ಗಳನ್ನ ನಾವು ಬಿಡ್ತೀವಿ ಎಲ್ಲದಕ್ಕೂ ಅಂತ ಹೇಳ್ತಾರಲ್ಲ, ಇದು ನಂಬೋ ಮಾತಾ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಇವರು ಏನು KPS ಮ್ಯಾಗ್ನೆಟ್ ಹೆಸರಲ್ಲಿ ಶಾಲೆಗಳನ್ನ ಮುಚ್ಚಕ್ ಹೊರಟಿದ್ದಾರೆ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಶಾಲೆ ಕೂಡ ಮುಚ್ಚಬಾರದು. ಒಂದ್ ಕಡೆ ಶಿಕ್ಷಣ ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್, DK ವಸಂತಯ್ಯ, ರಂಗಸ್ವಾಮಿಯವರು, ಮಾದೇಶ್ ಮತ್ತು ಶಿವರಾಮ್ ಉಪಸ್ಥಿತರಿದ್ದರು. MRF ಕಂಪನಿಯ ಟೈರ್ಗಳ ಸೇಲ್ಸ್ ಮತ್ತು ಸರ್ವಿಸ್ ಶೋರೂಮ್ ವಾಯುಪುತ್ರ ಟೈರ್ಸ್ನಲ್ಲಿ ಇಂದು ಬೆಸ್ಬರ್ತ್ ಕಂಪನಿಯ ಫುಲ್ಲಿ ಆಟೋಮೇಟೆಡ್ ವೀಲ್ ಅಲೈನ್ಮೆಂಟ್ ಸಿಸ್ಟಮ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಹಾಸನದ ಚನ್ನಪಟ್ಟಣ ಬೈಪಾಸ್ ಸರ್ಕಲ್ ಹತ್ತಿರ ಇರುವ ವಾಯುಪುತ್ರ ಟೈರ್ಸ್ ಶೋರೂಮ್ನಲ್ಲಿ MRF ಕಂಪನಿಯ ಎಲ್ಲ ಮಾದರಿಯ ಟೈರ್ಗಳು ಲಭ್ಯವಿದೆ. ಇಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಇದ್ದು ಟ್ಯೂಬ್ಲೆಸ್ ಟೈರ್ಸ್ ರಿಪೇರ್ ಸಹ ಇರುತ್ತದೆ. ವಾಯುಪುತ್ರ ಟೈರ್ಸ್ನವರು ಹಾಸನ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಮೇಡ್ ಬೆಸ್ಬಾರ್ತ್ ಕಂಪನಿಯ ಫುಲ್ಲಿ ಆಟೋಮೇಟೆಡ್ ವೀಲ್ ಅಲೈನ್ಮೆಂಟ್ ಸಿಸ್ಟಮ್ ಅನ್ನು ಇಂದು ಲೋಕಾರ್ಪಣೆಗೊಳಿಸಿದರು. ವರ್ಲ್ಡ್ಸ್ ಫಸ್ಟ್ ವೆಬ್ ಬೇಸ್ಡ್ ವೀಲ್ ಅಲೈನ್ಮೆಂಟ್ ಸಿಸ್ಟಮ್ ಇದಾಗಿದ್ದು ಮಾಡ್ಯುಲರ್ ವೆಬ್ ಬೇಸ್ಡ್ ಕಸ್ಟಮೈಸ್ಡ್ 3D ವೀಲ್ ಅಲೈನ್ಮೆಂಟ್ ಸಿಸ್ಟಮ್ ಅನ್ನು ಹೊಂದಿದ್ದು ಈ ಸಾಫ್ಟ್ವೇರ್ ಅನ್ನು ಟಿವಿ, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಫೋನ್ನಲ್ಲಿ ಮಾನಿಟರ್ ಮಾಡಬಹುದು. ವರ್ಲ್ಡ್ಸ್ ಫಾಸ್ಟೆಸ್ಟ್ 3D ವೀಲ್ ಅಲೈನ್ಮೆಂಟ್ ಸಿಸ್ಟಮ್ ಇದಾಗಿದ್ದು ಎಲ್ಲ ಬಗೆಯ ಪೆಟ್ರೋಲ್, ಡೀಸೆಲ್, EV ವೆಹಿಕಲ್ಸ್, ಸ್ಮಾಲ್ ಟ್ರಕ್ಸ್ ಮತ್ತು ಪಿಕಪ್ ವೆಹಿಕಲ್ಗಳಿಗೆ ಅಡ್ವಾನ್ಸ್ಡ್ ಆಗಿ ವೀಲ್ ಅಲೈನ್ಮೆಂಟ್ ಸೌಲಭ್ಯವಿದೆ. ಈ ಸಂದರ್ಭದಲ್ಲಿ MRF ಕಂಪನಿಯ ರೀಜನಲ್ ಸೇಲ್ಸ್ ಮ್ಯಾನೇಜರ್ ರವಿ ಇಟಗಟಿ, MRF ಕಂಪನಿಯ ಸೀನಿಯರ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸತೀಶ್, ವಾಯುಪುತ್ರ ಟೈರ್ಸ್ನ ಮಾಲೀಕರಾದ ನಾಗೇಶ್ ಹಾಗೂ ಗಿರೀಶ್ ಮತ್ತು MRF ಕಂಪನಿಯ ಸಿಬ್ಬಂದಿಗಳು ಹಾಜರಿದ್ದರು. ಈಗ ಜಾಹೀರಾತು.
ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ. ಹಾಸನದ ನಂಬರ್ 1 ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ. ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ. ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ನರರೋಗ, ಮೂಳೆ ತಜ್ಞರು, ಕ್ಯಾನ್ಸರ್, ENT, ಯೂರಾಲಜಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ, ಟ್ರೂಮಾ ಸೆಂಟರ್, ಜನರಲ್ ಸರ್ಜನ್, ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್, MICU ಮತ್ತು NICU ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ. ದಿನದ 24 ಗಂಟೆಯೂ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ. ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ. ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್, ಗಂಧದಕೋಟೆ ಮುಂಭಾಗ, RC ರಸ್ತೆ, ಹಾಸನ. ಫೋನ್ ನಂಬರ್ 08172 265033 884022 446.
ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೌರೂರು ಅವರ ಹುಟ್ಟುಹಬ್ಬದ ಅಂಗವಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಹಿಮ್ಸ್ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ವೇಳೆ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ್ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ರಂಜಿತ್ ಗೌರೂರು ಯುವ ಕಾಂಗ್ರೆಸ್ ಅಧ್ಯಕ್ಷನಾದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಪಡೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಆ ಮೂಲಕ ಜಿಲ್ಲಾ ಕಾಂಗ್ರೆಸ್ಗೂ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಪರಿಚಯಿಸಿ ಜಿಲ್ಲೆಯಲ್ಲಿ ನಡೆದ ಎಲ್ಲ ಚುನಾವಣೆಯಲ್ಲಿ ತಳಮಟ್ಟದ ಕಾರ್ಯಕರ್ತನಾಗಿ ಕೆಲಸ ಮಾಡಿ ವಿಧಾನಸಭೆ, ವಿಧಾನ ಪರಿಷತ್, ಸಂಸತ್ ಚುನಾವಣೆಗೆ ಹೀಗೆ ಎಲ್ಲ ಚುನಾವಣೆಯಲ್ಲಿ ಪಕ್ಷ ಸೂಚಿಸಿದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲವರ್ಧನೆಗೆ ಹಗಲಿರುಳು ಶ್ರಮ ವಹಿಸಿದ್ದಾರೆ. ಅವರ ಶ್ರಮವನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ದೇವರು ಆಯುಸ್ಸು ಆರೋಗ್ಯ ಕರುಣಿಸಿ ರಾಜಕೀಯವಾಗಿ ಒಳ್ಳೆಯ ಸ್ಥಾನಮಾನ ಒದಗಿಸಿ ಜನಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಹೇಳಿದರು. ಏನು ನಮ್ಮ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಂಜಿತ್ ಗೌರೂರವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಅವರ ಅಭಿಮಾನಿಗಳು ಮತ್ತು ಅವರ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರುಗಳು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಇವತ್ತು ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ರಂಜಿತ್ ಗೌರೂರು ಮತ್ತು ಅವರ ತಂಡ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಹೆಮ್ಮರವಾಗಿ ಬೆಳೀಲಿಕ್ಕೆ, ಒಂದು ಒಂದು ಸುಭದ್ರವಾಗಿ ಸಂಘಟಿತರಾಗಲಿಕ್ಕೆ ಒಂದು ಶಕ್ತಿ ತುಂಬ್ತಾ ಇದ್ದಾರೆ. ಆ ಮೂಲಕ ಒಂದು ಸ್ಫೂರ್ತಿನ ತುಂಬ್ತಾ ಇದ್ದಾರೆ. ಆ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಮಾನ್ಯ ಗೌರವಾನ್ವಿತ ನಮ್ಮ ನೆಚ್ಚಿನ ಸಂಸದರ ಶ್ರೇಯಸ್ ಎಂ ಪಟೇಲ್ ಸಾಹೇಬರು ಕಳೆದ ಬಾರಿ ಲೋಕಸಭಾ ಸದಸ್ಯರಾಗಿ ಚುನಾವಣೆಯಲ್ಲಿ ಚುನಾಯಿತರಾಗಲಿಕ್ಕೆ ಪೂರಕವಾಗಿ ಯುವ ಕಾಂಗ್ರೆಸ್ನ ಎಲ್ಲ
ಮುಖಂಡರು ಮತ್ತು ಅಧ್ಯಕ್ಷರು ಆ ಒಂದು ಶಕ್ತಿಯಾಗಿ ನಿಂತು ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಸಂಘಟನೆ ಮಾಡಲಿಕ್ಕೆ ಗ್ರಾಮ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಮತ್ತು ಮನೆ ಮನೆಗೆ ತೆರಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮಹತ್ವಾಕಾಂಕ್ಷಿ 5 ಗ್ಯಾರಂಟಿ ಯೋಜನೆಗಳಾದಂತಹ ಒಂದು ಶಕ್ತಿ ಇರ್ಬೋದು, ಮತ್ತು ಅನ್ನಭಾಗ್ಯ ಇರ್ಬೋದು, ಇವತ್ತು ಏನು ಗೃಹಲಕ್ಷ್ಮಿ ಇರ್ಬೋದು, ಪ್ರತಿಯೊಂದು ಯೋಜನೆಗಳ ಒಂದು ಸಾರವನ್ನು ಪ್ರತಿ ಮನೆಗೆ ತಿಳಿಸುವಂಥ ಕೆಲಸ, ಆ ಮೂಲಕ ಅರಿವು ಮೂಡಿಸುವಂಥ ಕೆಲಸ, ಆ ಮೂಲಕ ಜಾಗೃತಿ ಮೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಯುವ ಶಕ್ತಿ ನಿಂತಿದ್ದಾರೆ. ಇವತ್ತು ರಂಜಿತ್ ಗುರೂರು ಇವತ್ತು ಕೆಲಸ ಮಾಡ್ತಿದ್ದಾರೆ ಅಂತ ಅಂದಾಗ ಅವರ ಒಂದು ಸ್ನೇಹಿತರು, ಅವರ ಅಭಿಮಾನಿಗಳು ಶಕ್ತಿ ತುಂಬುತ್ತಿದ್ದಾರೆ. ಅವರ ಒಂದು ನಾಯಕತ್ವಕ್ಕೆ, ಅವರ ಒಂದು ರಂಜಿತ್ ಗುರುಗೆ ಒಂದು ಉನ್ನತ ಒಂದು ಸ್ಥಾನಮಾನ ಸಿಗಲಿ, ಆ ಮೂಲಕ ಅವರ ಒಂದು ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದೊರೆಯಲಿ ಅಂತ ಈ ಮೂಲಕ ತುಂಬುವುದರಿಂದ ಹಾರೈಸ್ತೇವೆ. ಧನ್ಯವಾದ. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ವಿವೇಕ್, ಮೊಹಮ್ಮದ್ ಇಸ್ಮಾಯಿಲ್, ಶಿವಕುಮಾರ್, ಮನೋಜ್, ಪ್ರೀತಮ್, ಋತ್ವಿಕ್, ಪೃಥ್ವಿ, ಆದಿತ್ಯ, ಸೋನು, ಆಸಿಫ್, ಅವಿನಾಶ್ ಇತರರು ಉಪಸ್ಥಿತರಿದ್ದರು. ನಮ್ಮ ವಿಶ್ವಕರ್ಮ ಸಮುದಾಯದ ಭವಿಷ್ಯವನ್ನು ಬದಲಾಯಿಸಬಲ್ಲ ಏಕೈಕ ಶಕ್ತಿ ಶಿಕ್ಷಣ ಎಂದು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ನಿವೃತ್ತ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಪ್ರಭಾಕರ್ ಅವರು ತಿಳಿಸಿದರು. ಪಟ್ಟಣದ ಕಾಫಿ ಬೆಳೆಗಾರರ ಸಂಘದಲ್ಲಿ ನಡೆದ ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ಬೇಲೂರು ತಾಲೂಕಿನ ವಿಶ್ವಕರ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆರ್ಥಿಕ ಸ್ಥಿತಿಯೇ ಆಗಲಿ, ಕುಟುಂಬದ ಹಿನ್ನೆಲೆಯೇ ಆಗಲಿ, ಸವಾಲುಗಳೇ ಆಗಲಿ, ಏನಾದರೂ ಇರಲಿ, ಅದನ್ನು ಮೀರಿ ಎದ್ದು ನಿಲ್ಲುವುದಕ್ಕೆ ಶಿಕ್ಷಣವೇ ನಮ್ಮ ಕೈಯಲ್ಲಿರುವ ಅತ್ಯಂತ ಬಲವಾದ ಅಸ್ತ್ರ. ನಮ್ಮ ಸಮುದಾಯವು ಶತಮಾನದ ಹಿಂದೆ ಕೈಗಾರಿಕೆ, ಕಲೆ, ಕೌಶಲ್ಯಗಳಲ್ಲಿ ಹೆಸರು ಮಾಡಿತ್ತು. ಇಂದಿನ ಕಾಲದಲ್ಲಿ ಆ ಪರಂಪರೆಯ ಜೊತೆಗೆ ತಂತ್ರಜ್ಞಾನ, ವಿಜ್ಞಾನ, ನಿರ್ವಹಣಾ ಕೌಶಲ್ಯಗಳನ್ನು ಅಳವಡಿಸಿಕೊಂಡರೆ ನಾವು ಹಿಂದೆ ನೋಡಬೇಕಾಗುವುದಿಲ್ಲ. ಯುವಕರು ಗುರಿ ಇರಿಸಿಕೊಂಡರೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ನೀವು ಯಾವ ವೃತ್ತಿಗೆ ಹೋಗಬೇಕು, 5 ವರ್ಷಗಳಲ್ಲಿ ಎಲ್ಲಿ ಇರಬೇಕು, ಸಮಾಜಕ್ಕೆ ಏನು ಕೊಡುಗೆ ನೀಡಬೇಕು, ಇವೆಲ್ಲವನ್ನು ಈಗಲೇ ನಿರ್ಧರಿಸಿ ಪ್ರತಿದಿನ ಸ್ವಲ್ಪ ಸಮಯವನ್ನ ಓದಿಗೆ, ಸ್ವಲ್ಪ ಸಮಯವನ್ನ ವ್ಯಕ್ತಿತ್ವ ವಿಕಾಸಕ್ಕೆ, ಮತ್ತೊಂದು ಭಾಗವನ್ನು ಆರೋಗ್ಯಕ್ಕೆ ಮೀಸಲಿಡಿ. ಈ 3 ಸಂಗತಿಯ ಸಂಯೋಜನೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ಹೇಳಿದರು. ಸಮಾಜದಿಂದ ಎಲ್ಲ ವ್ಯಾಪಾರೀಕರಣಗೊಳ್ತಕ್ಕಂಥ ಈ ಜಗತ್ತಿನಲ್ಲಿ ವಿದ್ಯೆ ನಮ್ಮ ಒಂದು ಬಲವ ಕೈ ಹಿಡಿಯುವಂಥದ್ದು ವಿದ್ಯೆ ಮೊದಲನೇದು. ಎರಡನೇದು ಒಗ್ಗಟ್ಟು. ನಾವೆಲ್ಲ ನೋಡಿ, ನಮ್ಮ ಒಟ್ಟು ಜನಸಂಖ್ಯೆ ಕರ್ನಾಟಕದಲ್ಲಿ ಸುಮಾರು ಒಂದು 30 ಲಕ್ಷ ಜನಸಂಖ್ಯೆ ಇದೆ. ಈಗ ಸೋಷಿಯಲ್ ಎಕನಾಮಿಕ್ ಸರ್ವೆ ಆಗ್ತಾ ಇದೆ. ಎಲ್ಲ ವಿಶ್ವಕರ್ಮರು ಅಂತ ತಾವು ಬರೆಸಿದ್ರಿ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೋಷಿಯಲ್ ಎಕನಾಮಿಕ್ ಸರ್ವೆ ಆಯ್ತಲ್ವ ಎಲ್ಲ ಕಡೆ? ಸೊ ಬರೆಸಿದ್ರೆ ಆಗದೇ ಇದ್ರೂ ಕೂಡ ಅಲ್ಲಿ ಬರೆದಾಗ ವಿಶ್ವಕರ್ಮರು ಅಂತಾನೆ ಬರೆಸ್ಬೇಕು. ಬೇರೆ ಉಪಕಸಬುಗಳು ಇದ್ದೇವೆ, ಸ್ವಲ್ಪ ಉಪಕಸಬುಗಳು ಬೇರೆ ಇಲ್ಲ. ಆದರೆ ಮುಖ್ಯ ಜಾತಿ ವಿಶ್ವಕರ್ಮ ಅಂತಾನೆ ಬರೆಸಿ ಅಂತ ಒಂದು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಒಂದು ಸರ್ವೆ ಪ್ರಕಾರ ಒಂದು 25-30 ಲಕ್ಷ ಜನಸಂಖ್ಯೆ ಇದೆ ಇಡೀ ಕರ್ನಾಟಕ. ನಾನು ಕರ್ನಾಟಕದ ಎಲ್ಲ ಕಡೆ ಓಡಾಡಿದ್ದೀನಿ, ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದೆ. ಎಲ್ಲ ಕಡೆಯಿಂದಲೂ ಎಲ್ಲ ನಮ್ಮ ಸಮಾಜದ ಬಗ್ಗೆ ಸಾಕಷ್ಟು ಜೊತೆಯಲ್ಲಿ ಒಡನಾಟ ನೋಡಿದ್ದೀವಿ. ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆ ಒಗ್ಗಟ್ಟಿನ ಕೊರತೆ ಇದೆ ನಮ್ಮ ಸಮಾಜದಲ್ಲಿ. ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟೆ ನಮ್ಮಲ್ಲಿ ಬೇಕೇನೇ ಪ್ರತಿಭೇದ ಇರ್ಬೋದು, ಬೇರೆ 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 ಬೇಕಾದಷ್ಟು ಇರಬಹುದು, ಇಲ್ಲ ಅಂತಲ್ಲ. ಈ ಬ್ರಾಹ್ಮಣರಲ್ಲೂ ನೋಡಿ, ಬ್ರಾಹ್ಮಣರಲ್ಲೂ ಬಹಳಷ್ಟು ಪಂಕ್ತಿಭೇದಗಳು, ಭೇದಗಳು, ಆ ಭೇದಗಳು, ಈ ಭೇದಗಳು ಇವೆ. ಆದರೆ ಸಮಾಜದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ, ಎಲ್ಲರೂ ಒಂದಾಗಿ ಬರ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಬಹಳವಾಗಿದೆ. ಒಬ್ಬರೊಬ್ಬರು ಅವರವರೇ ಕಾಲು ಎಳೆಯೋದು, ಇವ್ರ ಮೇಲೆ ಅಪಪ್ರಚಾರ ಮಾಡೋದು, ಮತ್ತೊಂದೇನೋ ಮಾಡ್ಬೋದು, ಇವೆಲ್ಲ ನಡೀತಾ ಇರ್ತದೆ ಎಲ್ಲ ಸಮಾಜದಲ್ಲಿ ಇರುವಂಥ ವಿಷಯಗಳೇ. ಅಂದಮೇಲೆ ನಮ್ಮ ಮಾವನವರಾದ ನಿರಂಜನ ಮೂರ್ತಿ ಅವರು ಎಲ್ಲ ಹೆಣ್ಣುಮಕ್ಕಳಿಗೋಸ್ಕರ ನಾವು ಹಾಸ್ಟೆಲನ್ನು ಕಟ್ಟಿದ್ದೀವಿ ಬೆಂಗಳೂರಿನಲ್ಲಿ. ಹೆಣ್ಮಕ್ಳಿಗೆ ಇವತ್ತು ಉಚಿತ ವಿದ್ಯಾರ್ಥಿ ನಿಲಯವನ್ನು ಮಾಡಿದ್ದೇವೆ. ಈಗಾಗಲೇ 100 ವಿದ್ಯಾರ್ಥಿಗಳು ಹೆಣ್ಮಕ್ಳು ಅಲ್ಲಿ ಓದ್ಕೊಂಡು ಹೋಗಿದ್ದಾರೆ. ಯಾರಾದರೂ ಬೆಂಗಳೂರಿನಲ್ಲಿ ಓದುವಂಥ ವಿದ್ಯಾರ್ಥಿಗಳಿದ್ದರೆ ಉಚಿತವಾಗಿ ನಾವು ಅಲ್ಲಿ ಶಿಕ್ಷಣವನ್ನು ಕೊಡ್ತೇವೆ. ಯಾವುದೇ ವಿದ್ಯೆ ಇರ್ಬೋದು, BE ಇರ್ಬೋದು, MBBS ಇರ್ಬೋದು, MBB ಅಲ್ಲಿ ಸೀಟ್ ಸಿಕ್ಕರೆ, ಬೆಂಗಳೂರಲ್ಲಿ ಸೀಟ್ ಸಿಕ್ಕರೆ ದಯಮಾಡಿ ಹಾಸ್ಟೆಲಿಗೆ ತಂದು ಹುಡುಗಿಯರನ್ನು ಸೇರಿಸಿ.
ಈ ಸಂದರ್ಭದಲ್ಲಿ ವಿರಾಟ್ ವಿಶ್ವ ಗ್ಲೋಬಲ್ ಅಧ್ಯಕ್ಷ ರಾಜೇಶ್, ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಪುರುಷೋತ್ತಮಾಚಾರ್, ಬಿಬಿಜಿ ಫೌಂಡೇಶನ್ ಆರ್ಥಿಕ ತಜ್ಞ ನಾಗರಾಜಾಚಾರ್, ಭೋಗಾಚಾರ್, ವಿನಾಯಕಾಚಾರ್, ಕೋಕಿಲ ವಾಸುದೇವ್, ಜಗದೀಶ್ ಕುಮಾರ್, ಎಚ್ಪಿ ಹರೀಶ್, ರತ್ನಾಚಾರ್ ಹಾಜರಿದ್ದರು. ಕಳಪೆ ಬಿತ್ತನೆ ಬೀಜದಿಂದ ರೈತರು ಕಂಗಾಲಾಗಿದ್ದು, ಸರ್ಕಾರವಾಗಲಿ ಮತ್ತು ಜಿಲ್ಲಾಡಳಿತವಾಗಲಿ ಇದುವರೆಗೂ ಪರಿಹಾರ ನೀಡಿರುವುದಿಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಧರಣಿ ಕೈಬಿಡುವುದಿಲ್ಲ ಎಂದು ರಾಜ್ಯ ರೈತ ಸಂಘದ ಮುಖಂಡ ಬೆಟ್ಟಗೌಡನಹಳ್ಳಿ ಮಂಜು ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಳೆದ 4 ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಬರಗಾಲದ ನಡುವೆ ತತ್ತರಿಸುತ್ತಿರುವ ರೈತರು ಇದೀಗ ಕಳಪೆ ಮೆಕ್ಕೆಜೋಳ ಬೀಜದ ಪರಿಣಾಮ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾಲ ಸೂಲ ಮಾಡಿ 2 ಬಾರಿ ಬಿತ್ತನೆ ಮಾಡಿದರೂ ಬಂಡವಾಳವೇ ವಾಪಸ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದುಬಾರಿ ಬೀಜ, ದುಬಾರಿ ರಸಗೊಬ್ಬರ, ದುಬಾರಿ ರಾಸಾಯನಿಕಗಳು ಎಲ್ಲದರ ಬೆಲೆ ಏರಿಕೆಯಿಂದ ಬೆಳೆ ಬೆಳೆಯಲು ರೈತರು ಭಾರೀ ವೆಚ್ಚ ಮಾಡಬೇಕಾಗಿದೆ. ಆದರೆ ಬೆಳೆದ ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರಕ್ಕೂ ಕಡಿಮೆಯಲ್ಲಿ ಮಾರಾಟವಾಗುತ್ತಿದೆ. ಬೆಲೆ ಕುಸಿತದ ಸಂದರ್ಭದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕಿದ್ದರೂ ಇನ್ನೂ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದರು. ಇವತ್ತು ರೈತರು ಏನು ಧರಣಿ ಕೂತಿದ್ವಿ ಅಂದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ MSPನ ಬರೀ ಘೋಷಣೆಯಾಗಿ ಉಳಿಸಿದ್ದಾರೆ. ಇವತ್ತು ಜಿಲ್ಲಾಡಳಿತ 2 ತಿಂಗಳು ಮುಂಚಿತವಾಗಿ ಜೋಳನ ಖರೀದಿ ಮಾಡಬೇಕಾಗಿತ್ತು. ನಾವು ಇಲ್ಲಿ ಒಗ್ಗಟ್ಟಿನಿಂದ ಬಂದಿದ್ದೀವಿ. ಏರು ಧ್ವನಿಲಿ ಹೇಳ್ತೀವಿ. ಏನಂತ ಹೇಳ್ತೀವಿ ಅಂದರೆ, ನಮಗೆ 3,000 ರೂಪಾಯಿ ಬೆಲೆ ಬೇಕು, ನಾವು ಕಷ್ಟಪಟ್ಟಿರೋದಕ್ಕೆ ನಿಜವಾದ ರೀತಿಯ ಬೆಲೆ ಕೊಟ್ಟೇ ತೀರ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾಯಿದ್ವಿ. ಹುಡುಗಾಟಿಕೆ ಮಾಡಬೇಡಿ. ಸಿದ್ದರಾಮಯ್ಯನವರು 6ನೇ ತಾರೀಕು ಹಾಸನಕ್ಕೆ ಬರ್ತಾ ಇದ್ದಾರಂತೆ. ಬರೋಕ್ಕಿಂತ ಮುಂಚಿತವಾಗಿ ರೈತರಿಗೆ ಹಾಸನದಲ್ಲಿ ಜೋಳ ತಗೋತೀವಿ ಅಂತ ಹೇಳ್ಬಿಟ್ಟು ಬದಲು ಘೋಷಣೆ ಮಾಡಿ ಬರಲಿ. ಬರೀ ಘೋಷಣೆ ನಾನು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ರಾಜ್ಯ ಸರ್ಕಾರ ಅವ್ರ ಮೇಲೆ ಹಾಕೋದು, ಇದು ನೆಪ ಮಾತ್ರ. ಬಿಟ್ಟಿ ಭಾಗ್ಯ ಕೊಡೋಕೆ 10,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿದೆಯಂತೆ. ರೈತರು ಜೋಳ ತಾಳಕ್ಕೆ ದುಡ್ಡಿಲ್ಲ ಅಂದರೆ ಇದಕ್ಕಿಂತ ಬಾನ ಮರ್ಯಾದೆ ಬೇಕೇನ್ರಿ? ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದಲ್ಲಿ ನಂಬರ್ 1 ಉಸ್ತುವಾರಿ ಸಚಿವರು ಅಂತ ಯಾರಿಗ್ರಿ? ಯಾರು ರೈತರಿಗೆ ನ್ಯಾಯ ಕೊಟ್ಟಿದ್ದಾರೆ? 1 ದಿವಸ ಮೀಟಿಂಗ್ ಮಾಡಿದ್ದಾರೆ ರೈತರದ. ಹಾಸನಾಂಬ ಜಾತ್ರೆನ ಇಡೀ ತಿಂಗಳುಗಟ್ಟಲೆ ಬಂದ್ಬಿಟ್ಟು ಇಡೀ ಜನ ನೋಡಲಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರು ನೋಡಲಿ ಅಂತ ಬಂದಿದ್ದಾರೆ. ಜಾತ್ರೆ ನೋಡಿದ್ರ ಹಾಸನಾಂಬ ಜಾತ್ರೆ ಮಾಡಲಿ, ಹಾಸನಕ್ಕೆ ಒಳ್ಳೆ ಹೆಸರು ಬರುತ್ತೆ. ಆದರೆ ರಾಜ್ಯದಲ್ಲಿ ಹಾಸನದವರು, ಅದರಲ್ಲೂ ಹಾಸನ ಉಸ್ತುವಾರಿ ಸಚಿವರು ನೀವು, ಇಡೀ ಜೋಳ ಹೋಗಿದೆ. ನಾವು 4 ತಿಂಗಳಿಂದ ವಿಧಾನಸೌಧಕ್ಕೆ ಹೋಗಿದ್ವಿ. ಸಿದ್ದರಾಮಯ್ಯವ್ರನ್ನ 2 ಸಾರಿ ಭೇಟಿಯಾಗಿದ್ವಿ. ಏರ್ಪೋರ್ಟಿಗೆ ಹೋಗಿ ಭೇಟಿಯಾಗಿದ್ದು ನಾವು. ಅರಸೀಕೆರೆಗೆ ಏರ್ಪೋರ್ಟಿಗೆ ಭೇಟಿಯಾಗಿದ್ವಿ. ಬರೀ ಮನವಿ ಕೊಟ್ಟರೆ ಅರ್ಧಕ್ಕೆ ಬಿಸಾಕಂತ ಚಾಳಿನ ಎಲ್ಲಿಂದ ಕಲ್ತ್ರಿ ಸಿದ್ದರಾಮಯ್ಯವ್ರು ನೀವು? ಇವತ್ತು ನೀವು ಹೇಳ್ತೀರಿ ನಮ್ಮ ಗುರುಗಳು ನಂಜುಂಡಸ್ವಾಮಿ ಅಂತನ. ಎಲ್ರಿ ಗುರುಗೆ ತಿರುಮಂತ್ರ ಆಗ್ತೀರನ್ರಿ? ಒಂದು ರೈತರು ಒಂದು ಮನವಿ ಕೊಟ್ಟವ್ರೆ ಅಂದಮೇಲೆ ಅಟ್ಲೀಸ್ಟ್ ಅಲ್ಲಿಂದ ಒಂದು ಮನವಿ ಪತ್ರ ಬರಲ್ಲ ಅಂದಮೇಲೆ ನಾವೇನಕ್ರಿ ನಿಮಗೆ? ನಾವು ನಮ್ಮ ಮುಖ್ಯಮಂತ್ರಿ ಅಂತ ಒಪ್ಕೋಬೇಕು, ನಮ್ಮ ಜಿಲ್ಲೆಗೆ ಬರಬೇಕು ನೀವು ಅಂದರೆ ತಾಲೂಕು ಆಫೀಸ್ ಉದ್ಘಾಟನೆ ಮಾಡೋಕೆ ಬರ್ತಾ ಇದ್ದಾರಂತೆ. ಈ ತಾಲೂಕು ಜನಗಳು ಹಾಳಾಗಿ ಬಿದ್ದಿದ್ದಾರೆ. ಇಲ್ಲಿ ಬರೀ ಮೋಜು ಮಸ್ತಿಗೋಸ್ಕರ ನೀವು ಸೌದೆಗಳು ಕಟ್ಕೋಬೇಡಿ. ಜನಗಳ ಮೊದಲು ಶಾಪ ತಟ್ಟಲೇ ಇರಲ್ಲ. ಇವತ್ತು ಹಾಲನ್ನ ಅನ್ನನ ರೈತರು ಪುಕ್ಷಟ ಕೊಡ್ತಾ ಇದ್ದಾರೆ. ಅದು ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಿಜವಾದ ರೈತರು ಮೇಲೆ ಕಾಳಜಿ ಏನಾದ್ರು ಇದ್ದರೆ ಇವತ್ತೇನು 6ನೇ ತಾರೀಕು ನೀವು ಹಾಸನ ಜಿಲ್ಲೆಗೆ ಬರ್ತೀರಿ, ಖಂಡಿತವಾಗಿ ನೀವು ಘೋಷಣೆ ಮಾಡ್ಬೋದೇ ನಮಗೆ ಸ್ವಾಗತ. ಇಲ್ಲಾಂದ್ರೆ 10,000 ಜನ ಸೇರ್ತೀವ್ರಿ. ಇದು 4ನೇ ದಿನದ ರೈತರ ಸಂಘದ ಧರಣಿಯಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ, ಕೆಆರ್ಎಸ್ ಪಕ್ಷದ ಮುಖಂಡರು, ದಲಿತ ಮುಖಂಡರು, ಪಕ್ಷದ ಮುಖಂಡರು, ರೈತ ಸಂಘದ ಗ್ಯಾರಂಟಿ ರಾಮಣ್ಣ, ಆನಂದ್ ಕುಮಾರ್, ರವಿಕುಮಾರ್, ಲಕ್ಷ್ಮಣ್, ವೆಂಕಟರಾಮು, ಭುವನೇಶ್, ಬಿಟ್ಟಗೌಡನಹಳ್ಳಿ ಸುರೇಶ್, ಮಹೇಶ್, ಮರ್ಕುಲಿ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ದಲಿತರ ನೋವು, ಕಷ್ಟ, ಸುಖ ಮತ್ತು ವಿಚಾರಗಳನ್ನು ಸಾಹಿತ್ಯದ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ದಲಿತ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ ಎಂದು ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಎಂ ಸೋಮಶೇಖರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತು ದಲಿತ ಸಾಹಿತ್ಯದ ವಿಷಯಗಳನ್ನು ಪ್ರಸ್ತುತಪಡಿಸುವಲ್ಲಿ ವಿಫಲವಾಗಿದೆ. ಹೀಗಾಗಿ ದಲಿತ ಸಾಹಿತ್ಯ ಚಿಂತಕರು ಮತ್ತು ನಾಯಕರ ಒತ್ತಾಯದ ಮೇರೆಗೆ ರಾಜ್ಯದಾದ್ಯಂತ ಈ ಸಂಘಟನೆಯನ್ನ ಸ್ಥಾಪಿಸಲಾಗುತ್ತಿದೆ ಎಂದು ಹೇಳಿದರು. ಈ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಇತ್ತು. ಕನ್ನಡ ಸಾಹಿತ್ಯ ಪರಿಷತ್ ಒಳಗಡೆ ಎಲ್ಲ ಇಡೀ ರಾಜ್ಯದ ಎಲ್ಲ ಸಮುದಾಯಗಳು ಸಾಹಿತ್ಯ ಪರಿಷತ್ ಒಳಗಡೆ ಕೆಲಸ ಮಾಡ್ಕೊಂಡು ಬಿಡ್ತಿದ್ರು. ಸೊ ತದನಂತರ ದಲಿತ ಸಾಹಿತ್ಯ ಪರಿಷತ್ ಮಾಡಬೇಕು ಅಂತೇಳಿ ಬಸಲಿಂಗಪ್ಪವರು ಇದ್ದಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊಸ ಸಾಹಿತ್ಯ ಅಂತೇಳಿ ಕರೆದು ನಂತರ ದಿನಗಳಲ್ಲಿ ಒಂದು ದಲಿತ ಸಾಹಿತ್ಯಗಳಲ್ಲಿ ಹೆಚ್ಚು ಹೊರತರಬೇಕು ಅಂತೇಳಿ ಅನೇಕ ದಲಿತ ಕವಿಗಳು ತನ್ನ ಮರಮಾಚಿ ಹೋಗಿದ್ದರು. ಎಷ್ಟೋ ಜನರು ಅವರನ್ನು ಪಬ್ಲಿಸಿಟಿ ಮಾಡೋದ್ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ವಿಫಲ ಆಯಿತು. ಹೀಗಾಗಿ
ಆವಾಗ ದಲಿತ ಸಾಹಿತ್ಯ ಪರಿಷತ್ ಅವಶ್ಯಕತೆ ಇದೆ ಅಂತೇಳಿ ರಾಜ್ಯದಲ್ಲಿ ಎಲ್ಲ ದಲಿತ ಚಿಂತಕರು, ವಿಚಾರವಂತರು, ಬುದ್ಧಿಜೀವಿಗಳು, ಸಂಘಟನೆ, ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಒಂದು ಸಾಹಿತ್ಯ ಕ್ಷೇತ್ರ ಹೊರಗಡೆ ಸಪ್ರೇಟಾಗಿರ್ಬೇಕು ಅಂತೇಳಿ ದಲಿತ ಸಾಹಿತ್ಯನ ಪರಿಷತ್ತಿನ ಒಂದು ಸಂಘಟನೆಯನ್ನು ತಂದರು. ಅದ್ರ ಪ್ರಕಾರ ಇವತ್ತು ಈ ರಾಜ್ಯದಲ್ಲಿ ನಮ್ಮ ಅರ್ಜುನ್ ಗೋಡ್ಸಂಗಿ ಅಂತೇಳಿ ಅವರು ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರು, ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಸಾಹಿತ್ಯ ಪರಿಷತ್ತಿನ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಘಟಕಗಳನ್ನು ನೇಮಕ ಮಾಡೋದ್ರ ಮೂಲಕ ಇವತ್ತು ತನ್ನ ಚಟುವಟಿಕೆಯನ್ನು ರಾಜ್ಯದಲ್ಲಿ ಮುಂದುವರಿಸಿದೆ. ಅದರ ಉದ್ದೇಶ ಏನಂತಂದರೆ ಇಡೀ ದಲಿತರ ಆ ಕಷ್ಟ ಸುಖಗಳು ಮತ್ತು ಸಾಹಿತ್ಯ ಲೋಕ ಅದರ ಬಗ್ಗೆ ಎಷ್ಟೋ ಜನ ದಲಿತರು ನನ್ನ ಪುಸ್ತಕಗಳನ್ನು ಬರವಣಿಗೆ ಮೂಲಕ ಬರೀತಾರೆ, ಹಾಡುಗಳನ್ನು ಹೇಳ್ತಾರೆ, ಅಥವಾ ಚುಟುಕು ಸಾಹಿತ್ಯಗಳನ್ನು ಬರೀತಾರೆ, ಅಥವಾ ಈ ಬೇರೆ ಬೇರೆ ಥರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡೋ ಸಂದರ್ಭದಲ್ಲಿ ಅವರ ವಿಚಾರಗಳನ್ನು ಬೆಳಕಿಗೆ ತರಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಿದ್ದಿಲ್ಲ. ಹಾಗಾಗಿ ಈ ಸಾಹಿತ್ಯದ ಮೂಲಕ ಹೆಚ್ಚು ಪ್ರೋತ್ಸಾಹ ಮಾಡೋದ್ರ ಮೂಲಕ ಅವ್ರನ್ನ ಹೆಚ್ಚೆಚ್ಚು ಪುಸ್ತಕಗಳನ್ನು ಬರೀರಿ, ಕವಿಗಳಾಗಿ ಹೊರಬಂದು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್, ಡಿಕೆ, ವಸಂತಯ್ಯ, ರಂಗಸ್ವಾಮಿಯವರು, ಮಾದೇಶ್ ಮತ್ತು ಶಿವರಾಮ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಮಗಳೂರಿನ ದತ್ತಪೀಠ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅನಗತ್ಯ ಗೊಂದಲ ಸೃಷ್ಟಿ ಮಾಡಿದೆ, ಶೀಘ್ರವೇ ಇತ್ಯರ್ಥ ಮಾಡಬೇಕು. ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹ. ಸಹೋದರಿಯ ಆರತಕ್ಷತೆ ದಿನವೇ ಮಾಸಣ ಸೇರಿದ ಸಹೋದರರು, ಬೇಲೂರು ತಾಲೂಕಿನ ಮುತ್ತಗನೆ ಗ್ರಾಮದ ಬಳಿ ಘಟನೆ. ಭಾರತದ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಮಟ್ಟದ ಸಂವಿಧಾನ, ಮಾಜಿ ಸಚಿವ ಎ ಮಂಜು ಹೇಳಿಕೆ. ಹಾಸನದ ಡೈರಿ ವೃತ್ತದ ಬಳಿ ಬೆಳ್ಳಂಬೆಳಿಗ್ಗೆ ಜೆಸಿಬಿ ಘರ್ಜನೆ, ಡೈರಿ ವೃತ್ತದಿಂದ ಕಾಟಿಹಳ್ಳಿ ಸರ್ಕಲ್ವರೆಗೂ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸಿದ ಮಹಾನಗರ ಪಾಲಿಕೆ ಸಿಬ್ಬಂದಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.